ಹಲೋ ಗೆಳೆಯರಿ, ನಮ್ಮ ಲಾಯ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನೋಡ್ತಾ ಇರುವಂಥದ್ದು ಜುಲೈ 30, 2025 ಹಿಂದೂ ಪತ್ರಿಕೆಯಲ್ಲಿರುವಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಸೊ ಇವತ್ತಿನ ಚರ್ಚೆಗೆ ತೆಗೆದುಕೊಂಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದೆ ಅಂತಂದರೆ, ಒಂದು ಇಂಡಸ್ಟ್ರಿಯಲ್ ಗ್ರೋತ್ಗೆ ಸಂಬಂಧಪಟ್ಟಂತೆ ಏನು ಸ್ಟಾಗ್ನೆಂಟ್ ಕಂಡೀಷನ್ ಕ್ರಿಯೇಟ್ ಆಗಿದೆ, ಏನಾದರೂ ಇಂಪ್ಯಾಕ್ಟ್ ಇದೆಯಾ, ಯಾಕೆ ನಾವು ಇಂಡಸ್ಟ್ರಿಯಲ್ಲಿ ಕಡಿಮೆ ಗ್ರೋತನ್ನು ಕಾಣ್ತಾ ಇದ್ದೀವಿ ಅನ್ನುವಂಥ ಒಂದು ಡೈಮೆನ್ಷನ್ನ ಕವರ್ ಮಾಡುವಂಥ ಆರ್ಟಿಕಲ್ ಇದೆ. GS ಪೇಪರ್ 3 ನಡಿನಲ್ಲಿ ಈ ಒಂದು ಆರ್ಟಿಕಲನ್ನು ಕನೆಕ್ಟ್ ಮಾಡುವಂಥದ್ದು. ಹಾಗೂ ಶಾಲೆಗಳಲ್ಲಿ ಇವಾಗ ಡೆತ್ ಆಗ್ತಾ ಇದೆ, ಇನ್ಫ್ರಾಸ್ಟ್ರಕ್ಚರ್ ವೈಸ್ ನಾವು ಎಷ್ಟರ ಮಟ್ಟಿಗೆ ನಿಗಾ ವಹಿಸಬೇಕು, ಏನು ತೊಂದರೆಗಳಿದ್ದಾವೆ ಅನ್ನುವಂಥ ಒಂದು ಎಕ್ಸಾಂಪಲನ್ನು ಸಹ ನಾವಿಲ್ಲಿ ಕನೆಕ್ಟ್ ಮಾಡುವಂಥದ್ದು. GS ಪೇಪರ್ 3 ಹಾಗೂ 2 ನಡಿನಲ್ಲಿ ಪಾಲಿಸಿಗೆ ಸಂಬಂಧಪಟ್ಟಂತೆ ಎಜುಕೇಷನ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ವೈಸ್ ಎಷ್ಟರ ಮಟ್ಟಿಗೆ ನಾವು ಫೋಕಸನ್ನು ಮಾಡಬೇಕು ಅನ್ನುವಂಥದ್ದಾಗಿ ಈ ಆರ್ಟಿಕಲನ್ನು ಕವರ್ ಮಾಡ್ತಾ ಇದ್ದೀವಿ. ಈವನ್ ಹ್ಯೂಮನ್ ಟ್ರಾಫಿಕಿಂಗ್, ಅದರಲ್ಲೂ ಚಿಲ್ಡ್ರನ್ ಟ್ರಾಫಿಕಿಂಗ್ಗೆ ಸಂಬಂಧಪಟ್ಟಂತೆ ಬಿಹಾರದಲ್ಲಿರುವಂಥ ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಆರ್ಟಿಕಲನ್ನು ಸಹ GS ಪೇಪರ್ 2 ನಡಿನಲ್ಲಿ ವಲ್ನರಬಲ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ಬೋದು. ಈವನ್ ವರ್ಲ್ಡ್ ಬ್ಯಾಂಕ್ನ ಒಂದು ಜಿನಿ ಇಂಡೆಕ್ಸ್ಗೆ ಸಂಬಂಧಿಸಿದಂತೆ ಪಾವರ್ಟಿಗೆ ರಿಲೇಟೆಡ್ ಇರುವಂತಹ ಆರ್ಟಿಕಲ್ಲು ಇದೆ. ಇದು ಸಹ ನಮಗೆ GS ಪೇಪರ್ 3 ನಡಿನಲ್ಲಿ ಬಹುಮುಖ್ಯವಾಗಿ ಹೆಲ್ಪ್ ಆಗುತ್ತೆ. ಪ್ರೊಡಕ್ಟಿವಿಟಿ ಗ್ರೋತ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಇಲ್ಲಿ ಪ್ರೊಡಕ್ಟಿವಿಟಿ ಗ್ರೋತ್ ನಡಿನಲ್ಲಿ ಗಮನ ಹರಿಸೋದಾದರೆ, ಮ್ಯಾನುಫ್ಯಾಕ್ಚರಿಂಗ್ ಹಬ್ ಮೇಲೆ ನಾವು ಎಷ್ಟು ಮಟ್ಟಿಗೆ ಎನ್ಹಾನ್ಸ್ ಮಾಡಬೇಕು, ಸರ್ಕಾರದ ಯೋಜನೆಗಳು ಏನಿದೆ ಅನ್ನುವಂಥ ನಿಟ್ಟಿನಲ್ಲಿ ಎಡಿಟೋರಿಯಲ್ ಸೆಕ್ಷನಲ್ಲಿದೆ. GS 3 ನಲ್ಲಿ ಈ ಒಂದು ಆರ್ಟಿಕಲನ್ನು ಕನೆಕ್ಟ್ ಮಾಡುವಂಥದ್ದು. ಈವನ್ ಟ್ರಾವೆಲ್ ಎಕ್ಸ್ಪೆಂಡಿಚರ್ಗೆ ಸಂಬಂಧಪಟ್ಟಂತೆ ಅದರಲ್ಲೂ ರೂರಲ್ ಹಾಗೂ ಅರ್ಬನ್ನಲ್ಲಿ ಏನು ವೇರಿಯೇಷನ್ ಆಗ್ತಾ ಇದೆ, ಟ್ರಾವೆಲ್ ಎಕ್ಸ್ಪೆಂಡಿಚರ್ ಎಷ್ಟು ಮಟ್ಟಿಗೆ ಈ ಒಂದು ನಾನ್ ಫುಡ್ ಎಕ್ಸ್ಪೆಂಡಿಚರನ್ನು ಎನ್ಹಾನ್ಸ್ ಮಾಡ್ತಾ ಇದೆ, ರೂರಲ್ ಹಾಗೂ ಅರ್ಬನ್ ಕೆಟಗರೈಸೇಷನ್ ಆಧಾರದ ಮೇಲೆ ಕೊಟ್ಟಿದ್ದಾರೆ. ಸೊ ಈ ಒಂದು ಆರ್ಟಿಕಲು ಸಹ ನಮಗೆ GS ಪೇಪರ್ 3 ನಡಿನಲ್ಲಿ ಹೆಲ್ಪ್ ಆಗುತ್ತೆ. ಇಷ್ಟು ಆರ್ಟಿಕಲನ್ನು ನಾವು ಇವತ್ತಿನ ಒಂದು ಚರ್ಚೆಗೆ ತೆಗೆದುಕೊಂಡಿರುವಂಥದ್ದು. ಹಾಗಿದ್ರೆ ಮೊದಲನೇ ಆರ್ಟಿಕಲ್ ಏನಿದೆ ಅಂತ ನೋಡೋದಾದರೆ, ಇಂಟ್ರಪ್ಟೆಡ್ ಗ್ರೋತ್, ಇಂಡಸ್ಟ್ರಿಯಲ್ ಗ್ರೋತ್ ಇವಾಗ ಸ್ಟಾಗ್ನೆಂಟ್ ಆಗಿದೆ, ಸರ್ಕಾರ ಇದ್ರ ಮೇಲೆ ಹೆಚ್ಚು ನಿಗಾ ವಹಿಸಬೇಕು ಅನ್ನೋದ್ರ ಮೇಲೆ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಅಂದರೆ ಸರ್ಕಾರದ ಒಂದು ಎಕ್ಸ್ಪೆಂಡಿಚರ್ನ ಆಧಾರದ ಮೇಲೆ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಡಿಪೆಂಡ್ ಆಗಿರುತ್ತೆ ಅಂತ ಟೈಟಲ್ ಹೇಳ್ತಾ ಇದೆ. ಇವಾಗ ಎರಡು ರೀತಿಯಾದಂಥ ಇಂಡೆಕ್ಸನ್ನು ಈ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಒಂದು ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, IIP ಅಂತ ಕರಿತೀವಿ. ಸೊ ಈ ಒಂದು ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ನು ಯಾವ ರೀತಿಯಾಗಿ ಪ್ರೊಡಕ್ಷನ್ ಚೇಂಜ್ ಆಗ್ತಾ ಇರುತ್ತೆ, ಸೊ ನಾವೇನು ಉತ್ಪಾದನೆ ಮಾಡ್ತಾ ಇದ್ದೀವಲ್ಲ ಇದರಲ್ಲಿ ಆಗ್ತಾ ಇರುವಂಥ ಒಂದು ಬದಲಾವಣೆ ಹೆಚ್ಚಾಗ್ತಾ ಇದೆಯೋ ಕಡಿಮೆ ಆಗ್ತಾ ಇದೆಯೋ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿದೆ ಹೇಳ್ಕೊಡುತ್ತೆ ಅಂತ. ಸೊ ಇದನ್ನು ಯಾರು ಪಬ್ಲಿಷ್ ಮಾಡ್ತಾರೆ ಅಂತಂದರೆ, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ CSO ಅವರು ರಿಲೀಸ್ ಮಾಡ್ತಾರೆ. ಇದು ನಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಇದು ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಡಿನಲ್ಲಿ ಕಂಡುಬರುತ್ತೆ ಅಂತ. ಸೊ ಇಷ್ಟು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್. ಇಲ್ಲಿ ನಾವು ಬೇಸ್ ಇಯರ್ ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತಾ ಇದ್ದೀವಿ, 2011 ಹಾಗೂ 12 ಬೇಸ್ ಇಯರ್ ಇದೆ. ಇಂಡಸ್ಟ್ರಿಯಲ್ ಸ್ಟ್ರಕ್ಚರ್ ಮತ್ತು ಪ್ರೊಡಕ್ಷನ್ ಪ್ಯಾಟರ್ನನ್ನು ಇದು ಹೇಳುತ್ತೆ. ಮ್ಯಾನುಫ್ಯಾಕ್ಚರಿಂಗ್, ಮೈನಿಂಗ್, ಎಲೆಕ್ಟ್ರಿಸಿಟಿ ಈ ರೀತಿಯಾಗಿ ಸೆಕ್ಟರ್ ವೈಸ್ ಏನೇನು ಬದಲಾವಣೆ ಆಗ್ತಾ ಇದೆ ಅಂತ. ಸೊ ಇದರಲ್ಲಿ ನಾವೇನು ಐಡೆಂಟಿಫೈ ಮಾಡ್ಬೋದು, ಇವಾಗ ಎಕ್ಸ್ಪ್ಯಾನ್ಷನ್ ಆಗ್ತಾ ಇದೆಯೋ ಅಥವಾ ಕಾಂಟ್ರಾಕ್ಷನ್ ಆಗ್ತಾ ಇದೆಯೋ, ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ಯಾವ ಹಂತದಲ್ಲಿದೆ ಅಂತ ಐಡೆಂಟಿಫೈ ಮಾಡಲಿಕ್ಕೆ ಇದು ಸಹಕಾರಿ ಆಗುತ್ತೆ ಅನ್ನೋದು ಬೇಸಿಕ್ ಇನ್ಫಾರ್ಮೇಷನ್. ಸೊ ಇವಾಗ IIP ಹೇಳೋ ಪ್ರಕಾರ ಇಲ್ಲಿ ರಿಪೋರ್ಟ್ ಏನು ಹೇಳುತ್ತೆ ಅಂದರೆ, ಪ್ರೆಸೆಂಟ್ ಕಂಡೀಷನಲ್ಲಿ ಸರ್ಕಾರ ಹೆಚ್ಚು ಎಕ್ಸ್ಪೆಂಡಿಚರನ್ನು ಮಾಡ್ತಾ ಇಲ್ಲ. ಎದರಲ್ಲಿ ಎಕ್ಸ್ಪೆಂಡಿಚರನ್ನು ಮಾಡ್ತಾ ಇಲ್ಲ ಅಥವಾ ಸ್ಪೆಂಡಿಂಗನ್ನು ಮಾಡ್ತಾ ಇಲ್ಲ ಅಂತಂದರೆ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ ಅಂತ ಗಮನ ಹರಿಸ್ಬೋದು. ಇಲ್ಲಿ ಎಕ್ಸ್ಪೆಂಡಿಚರ್ ಮಾಡ್ತಾ ಇಲ್ಲ, ಇದನ್ನು ನಿಗಾ ವಹಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ನೋಡಿದಾಗ ಇಂಡಸ್ಟ್ರಿಯಲ್ ಗ್ರೋತ್ ಕಡಿಮೆ ಆಗಾಗ ಕಾರಣಗಳು ಏನಾಗ್ತಾ ಇದೆ, ಶಾರ್ಪಾಗಿ ಕಾಂಟ್ರಾಕ್ಷನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರೆಸೆಂಟ್ ಕಂಡೀಷನಲ್ಲಿ ಸೌತ್ ವೆಸ್ಟ್ ಮಾನ್ಸೂನು ಎರ್ರಾಬಿರಿ ಬರ್ತಾ ಇದೆ ಅಂತ ಅನ್ಬೋದು. ಸೊ ಮಳೆಗಳ ಒಂದು ಪ್ಯಾಟರ್ನ್ ಚೇಂಜ್ ಆಗ್ತಾ ಇದೆ. ಸೊ ಈ ಒಂದು ಎರಾಟಿಕ್ ಡಿಸ್ಟ್ರಿಬ್ಯೂಷನಿಂದ, ಸೊ ಅನ್ಇವನ್ ಡಿಸ್ಟ್ರಿಬ್ಯೂಷನಿಂದ ಏನಾಗ್ತಾ ಇದೆ, ನಮ್ಮ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಮೇಲೆ ಅಥವಾ ಮೈನಿಂಗ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಇಂಥವೇನೇನು ಫೀಲ್ಡ್ ವರ್ಕ್ ಇರುತ್ತಲ್ಲ, ಸೊ ಇದು ಮ್ಯಾನುಫ್ಯಾಕ್ಚರಿಂಗ್ ಹಬ್ಗೆ ಪ್ರೊವೈಡ್ ಮಾಡ್ತಕ್ಕಂಥ ರಿಸೋರ್ಸಸ್ಗಳನ್ನು ಪ್ರೊವೈಡ್ ಮಾಡ್ತಿರುತ್ತೆ. ಇಂಡೈರೆಕ್ಟಾಗಿಯೂ ಸಹ ಇಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಬೇಸಿಕಲಿ ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇರೋದೇನಂತಂದರೆ, ಕ್ಲೈಮೇಟಿಕ್ ಇವೆಂಟ್ಸ್ಗಳು ಏನು ಮಾಡ್ತಾ ಇದೆ, ನಮ್ಮ ಒಂದು ಎಕನಾಮಿಕ್ ಆ್ಯಕ್ಟಿವಿಟಿಯನ್ನು ಡಿಮಿನಿಷ್ ಮಾಡ್ತಾ ಇದೆ. ಸೊ ಎಕನಾಮಿಕ್ ಆ್ಯಕ್ಟಿವಿಟಿ ಇವತ್ತು ಕಡಿಮೆ ಆಗಲಿಕ್ಕೆ ಕಾರಣ ಏನಂತಂದರೆ ಕ್ಲೈಮೇಟಿಕ್ ಇವೆಂಟ್ಸ್ಗಳು ಅಂತ ಹೇಳ್ಬೋದು. ಸೊ ಇದರೊಂದಿಗೆ RBIನ ಇನ್ನೊಂದು ರಿಪೋರ್ಟ್ ಅಂತಂದರೆ, ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟನ್ನು RBI ಕೊಡುತ್ತೆ. ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟನ್ನು RBI ರಿಲೀಸ್ ಮಾಡುತ್ತೆ. ಈ ಒಂದು ರಿಪೋರ್ಟ್ ನಡಿನಲ್ಲಿ ಇವರು ಎಂಫೋಸಿಸ್ ಮಾಡ್ತಾ ಇರೋದು ಕ್ಲೈಮೇಟ್ ರಿಸ್ಕ್ ಅಂತಲೇ ಹೇಳ್ತಾ ಇದೆ. ಸೊ ಕ್ಲೈಮೇಟ್ನ ಆಧಾರದ ಮೇಲೆ ಇವಾಗ ಕ್ಲೈಮೇಟ್ ಏನೇನು ಇಂಪ್ಯಾಕ್ಟ್ ಮಾಡ್ತಾ ಇದೆ, ಒಂದು ಕಾಸ್ಟನ್ನು ಫ್ಲಕ್ಚುಯೇಷನ್ ಮಾಡ್ತಕ್ಕಂಥ ಕೆಲಸವನ್ನು ಕ್ಲೈಮೇಟ್ ಆ್ಯಕ್ಟಿವಿಟೀಸ್ಗಳು ಮಾಡುತ್ತೆ, ಕಾಸ್ಟಲ್ಲಿ ವೇರಿಯೇಷನ್ ತರುತ್ತೆ. ಈವನ್ ಗ್ಲೋಬಲ್ ಡಿಮ್ಯಾಂಡನ್ನು ಸಹ ಕಡಿಮೆ ಮಾಡುವಂಥ ಕಂಡೀಷನ್ ಆಗಿರ್ಬೋದು. ಸೊ ಸರಿಯಾಗಿ ನಾವು ಪ್ರೊಡಕ್ಷನ್ ಮಾಡಲಿಲ್ಲ ಅಂದರೆ ಗ್ಲೋಬಲ್ ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ.
ಈವನ್ ಇದು ಡೊಮೆಸ್ಟಿಕ್ ಕನ್ಸಂಪ್ಷನ್ ಮೇಲೂ ಸಹ ಹಾನಿಯನ್ನು ಉಂಟು ಮಾಡುತ್ತಾ ಇದೆ ಅಂತ ಹೇಳ್ಬೋದು. ಸೊ ಕನ್ಸಂಪ್ಷನ್ ಪ್ಯಾಟರ್ನ್ ಏನಿರುತ್ತಲ್ಲ, ಸೊ ಅದೂ ಸಹ ಇಲ್ಲಿ ಚೇಂಜ್ ಆಗಿರುವಂಥದ್ದನ್ನು ಗಮನಿಸ್ಬೋದು. ಸೊ RBIನ ಒಂದು ಫೈನಾನ್ಷಿಯಲ್ ರಿಪೋರ್ಟ್ ಅಥವಾ ಪಾಲಿಸಿ ಮೇಕರ್ಸ್ಗಳು ಇವಾಗ ಕ್ಲೈಮೇಟ್ನ ಆಧಾರದ ಮೇಲೆ ಫೋಕಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ಯಾವುದೇ ಒಂದು ಎಕನಾಮಿಕ್ ಆ್ಯಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಪಾಲಿಸಿಯನ್ನು ತರುವಾಗ ಸ್ಪೆಸಿಫಿಕ್ ಇವೆಂಟ್ ಏನಾಗ್ತಾ ಇರುತ್ತೆ, ಕ್ಲೈಮೇಟ್ ಕಾಂಟ್ರಿಬ್ಯೂಷನ್ ಆಧಾರದ ಮೇಲೆ ನಾವು ನಿಗಾ ವಹಿಸಬೇಕು. ಇವಾಗ ಒಂದು ಸಿಸ್ಟಮ್ಯಾಟಿಕ್ ಶಿಫ್ಟ್ ಆಗಿದೆ ಅಂತ ಎಂಫಸಿಸ್ ಮಾಡುವಂಥದ್ದು. ಸೊ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ಡಿಸ್ಟರ್ಬ್ಟ್ ಆಗಲಿಕ್ಕೆ ಕಾರಣಗಳು ಏನಿದೆ ಅಂತಂದರೆ ಪ್ರೆಸೆಂಟ್ ಕಂಡೀಷನಲ್ಲಿ ಕ್ಲೈಮೇಟ್ ಇವೆಂಟ್ಸ್ ಇದೆ. ಸೊ ಈ ಇಂಡಸ್ಟ್ರಿಯಲ್ ಗ್ರೋತ್ ಕಡಿಮೆ ಆಗಿ ಕ್ಲೈಮೇಟ್ ಇವೆಂಟ್ಸ್ ಇದೆ. ಸೊ ಇವಾಗ ನಾವು ಪಬ್ಲಿಕ್ ಎಕ್ಸ್ಪೆಂಡಿಚರ್ ಮಾಡುವಾಗ ಸರ್ಕಾರದ ಒಂದು ಎಕ್ಸ್ಪೆಂಡಿಚರ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ಸೆಕ್ಟರ್ಗೆ ಎಷ್ಟು ಮಟ್ಟಿಗೆ ವೇಟೇಜನ್ನು ಕೊಡಬೇಕು, ಸೊ ಯಾವ್ಯಾವ ಸ್ಥಿತಿಗತಿಗಳಿವೆ ಇದನ್ನೆಲ್ಲ ಅನಲೈಸ್ ಮಾಡೋದ್ರ ಮುಖಾಂತರ ಒಂದು ಸೊಲ್ಯೂಷನನ್ನು ತರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿರುವಂಥ ಕೋರ್ ಇನ್ಫಾರ್ಮೇಷನ್ ಇಷ್ಟೇ. 2 ರ್ಯಾಂಕಿಂಗ್ ಇದ್ದಾವೆ. ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪಾಲಿಸಿ ಯಾರು ರಿಲೀಸ್ ಮಾಡ್ತಾರೆ, ಹಾಗೂ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ನಡಿನಲ್ಲೂ ಸಹ ಕ್ಲೈಮೇಟ್ಗೆ ಸಂಬಂಧಪಟ್ಟಂತೆ ಒಂದು ಫೋಕಸನ್ನು ಮಾಡ್ತಾ ಇದ್ದಾರೆ. ಎಕನಾಮಿಕ್ ಆ್ಯಕ್ಟಿವಿಟಿಯನ್ನು ಬ್ಯಾಲೆನ್ಸ್ ಆಗಿ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನು ಕಾಣ್ಬೋದು. ಇಷ್ಟು ಪಾಯಿಂಟನ್ನು ಈ ಒಂದು ಆರ್ಟಿಕಲ್ ಮುಖಾಂತರ ಟೇಕ್ ಅವೇ ಪಾಯಿಂಟ್ಸ್ ಆಗಿ ನಾವು ಕವರ್ ಮಾಡುವಂಥದ್ದು. ಇನ್ನು ಮುಂದಿನ ಆರ್ಟಿಕಲ್ ಕಡೆ ಗಮನ ಹರಿಸೋದಾದರೆ ಡೆತ್ ಇನ್ ಸ್ಕೂಲ್ಸ್ ಅಂತ ಕಾಣ್ಬೋದು. ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಸರಿಯಾಗಿ ಶಾಲೆಗಳಲ್ಲಿ ಇಲ್ಲದೇ ಇರೋದ್ರಿಂದ ಸಾಕಷ್ಟು ಡೆತ್ ಆಗ್ತಾ ಇದ್ದಾವೆ, ಮಕ್ಕಳಿಗೆ ಇಂಜುರಿ ಆಗ್ತಾ ಇದೆ ಅಂತ ಗಮನ ಹರಿಸ್ಬೋದು. ಸೊ ರೀಸೆಂಟ್ಲಿ ರಾಜಸ್ಥಾನದಲ್ಲಿರುವಂಥ ಒಂದು ಎಕ್ಸಾಂಪಲನ್ನು ಸಹ ಇಲ್ಲಿ ಎಂಫಸಿಸ್ ಮಾಡಿದ್ದಾರೆ. ಪಿಪ್ಲೋದಿ ಅಂತಕ್ಕಂಥ ಒಂದು ಗೌರ್ಮೆಂಟ್ ಶಾಲೆ. ಸೊ ಈ ಒಂದು ಶಾಲೆ ರಾಜಸ್ಥಾನದ ಜಲ್ವಾರ್ ಡಿಸ್ಟಿಕ್ನಲ್ಲಿ ಕಂಡುಬರುತ್ತೆ. ಸೊ ಅಲ್ಲಿ ಎಲ್ಲ ಮಕ್ಕಳು ಅಸೆಂಬ್ಲ್ ಆಗಿರುವಂಥ ಸಂದರ್ಭದಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ, ಕೊಲ್ಯಾಪ್ಸ್ ಆಗಿರುವಂಥ ಒಂದು ಕಂಡೀಷನನ್ನು ಕಾಣ್ಬೋದು. ಅಂದರೆ ಇನ್ಫ್ರಾಸ್ಟ್ರಕ್ಚರಲ್ಲಿ ನಾವು ಸೌಂಡ್ ಇಲ್ಲ ಅಂತ ಹೇಳುವಂಥದ್ದು. ಸೊ ನಮಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ, ಇವಾಗ ಎಜುಕೇಷನ್ ವೈಸ್ ಅಂತ ಬಂದಾಗ ಏನು ಇಶ್ಯೂಸ್ ಇದ್ದಾವೆ ಅಂತ ಕವರ್ ಮಾಡಬೇಕಲ್ವಾ. ಸೊ ಎಜುಕೇಷನ್ ಅಂತ ಬಂದಾಗ ಮೇಜರ್ಲಿ ಒಂದು ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡಬೇಕು, ಎಲ್ಲರಿಗೂ ಎಜುಕೇಷನನ್ನು ಕೊಡಬೇಕು ಅನ್ನುವಂಥದ್ದು ಇದ್ರೂ ಸಹ ಕ್ವಾಲಿಟಿ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಕ್ವಾಲಿಟಿಯನ್ನು ಎನ್ಶೋರ್ ಮಾಡಬೇಕು ಅಂತಂದರೆ ಸರಿಯಾದಂತಹ ಒಂದು ಫೆಸಿಲಿಟಿ ಬೇಕಾಗುತ್ತಲ್ಲ. ಸೊ ಎಲ್ಲರಿಗೂ ಅಫೋರ್ಡೆಬಲ್ ಏನೋ ಇದೆ, ಎಕ್ಸೆಸಿಬಲ್ ಏನೋ ಇದೆ, ಬಟ್ ಕ್ವಾಲಿಟಿ ಈಸ್ ಮಿಸ್ಸಿಂಗ್ ಔಟ್ ಅಲ್ಲ. ಈ ಒಂದು ಕ್ವಾಲಿಟಿ ತರಬೇಕು ಅಂತಂದರೆ ನಾವು ಸರಿಯಾಗಿ ಸರ್ಕಾರದ ಒಂದು ಫೋಕಸ್ ಇರಬೇಕು ಅಂತ ಹೇಳ್ಬೋದು. ಪುವರ್ ಕಂಡೀಷನ್ಸನ್ನು ಇಂಪ್ರೂವೈಸ್ ಮಾಡಲಿಕ್ಕೆ ಎಲ್ಲ ಎಂಟಿಟೀಸ್ಗಳು, ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗಳು ಇನ್ವಾಲ್ವ್ಮೆಂಟನ್ನು ತೋರಿಸಬೇಕು, ಸರಿಯಾದಂಥ ಅಲೋಕೇಶನ್ಸನ್ನು ಮಾಡಬೇಕು, ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡಬೇಕು ಅನ್ನೋಂಥದ್ದನ್ನು ಗಮನ ಹರಿಸುವಂಥದ್ದು. ಇಲ್ಲಿ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ, ಯೂನಿಫೈಡ್ ಡಿಸ್ಟ್ರಿಕ್ಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಫಾರ್ ಎಜುಕೇಷನ್ ಅಂತ. ಸೊ ಈ ಒಂದು ರಿಪೋರ್ಟು 2023 ಹಾಗೂ 24 ಒಂದು ಡೇಟಾ ಹೇಳುತ್ತೆ. ಸೊ ಇಲ್ಲಿ ಅಲೋಕೇಶನ್ನು ಸರಿಯಾಗಿ ಆಗ್ತಾ ಇಲ್ಲ, ಶಾಲೆಗಳಿಗೆ ಬೇಕಾಗಿರುವಂಥ ಒಂದು ಅಲೋಕೇಶನಲ್ಲಿ ಇನ್ಎಫಿಷಿಯನ್ಸಿ ಇದೆ. ಸೊ ಇನ್ಎಫಿಷಿಯನ್ಸಿ ಇದೆ, ಕಡಿಮೆ ಇದೆ ಅನ್ನೋಂಥದ್ದನ್ನು ಕಾಣ್ತಾ ಇದ್ದೀವಿ. ಸೊ ಇದನ್ನು ಫಸ್ಟ್ ನಾವು ಫಿಕ್ಸ್ ಮಾಡಬೇಕು, ಅಂದರೆ ಇನ್ಫ್ರಾಸ್ಟ್ರಕ್ಚರ್ ವೈಸ್ ನಾವು ಸರಿಯಾಗಿ ಫೋಕಸನ್ನು ಮಾಡಬೇಕು ಅನ್ನುವಂಥದ್ದಾಗಿ ಕಾಣ್ಬೋದು. ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ನಡಿನಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತ ಯೂನಿಫೈಡ್ ಡಿಸ್ಟ್ರಿಕ್ಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಫಾರ್ ಎಜುಕೇಷನ್ ಅನ್ನುವಂಥದ್ದನ್ನು ನಾವು ಕಾಣ್ಬೋದು. ಸೊ ಇದರೊಂದಿಗೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಲ್ವಾ. ಸೊ ಈ ಒಂದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಅಂತ ಅಂದ್ಕೊಂಡ್ರೆ ಇಲ್ಲಿ ಇಮಿಡಿಯೇಟಾಗಿ ಅದರಲ್ಲೂ ನಾವು ಶಾಲೆಗೆ ಅಥವಾ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಸ್ಪೆಂಡಿಂಗನ್ನು ಇನ್ಕ್ರೀಸ್ ಮಾಡಬೇಕು ಅಂತ ಮಾಡಿರುವಂಥದ್ದು. ಎಜುಕೇಷನ್ ನಡಿನಲ್ಲಿ 4.6% ನಮ್ಮ ಒಂದು GDP ಇದರಿಂದ ಇನ್ಕ್ರೀಸ್ ಮಾಡಬೇಕು ಅಂತ ಡಿಸ್ಕಷನನ್ನು ಮಾಡಿರುವಂಥದ್ದು. 6%ಗೆ ಇನ್ಕ್ರೀಸ್ ಮಾಡಬೇಕು ಅಂತ. ಸೊ ಈ ಮೊದಲು 4.6% ಇರುವಂಥದ್ದನ್ನು ನಾವು ಸ್ಪೆಂಡಿಂಗ್ ಇನ್ಕ್ರೀಸ್ ಮಾಡಬೇಕು, 6%ಗೆ ಏರಿಸಬೇಕು ಅನ್ನುವಂಥದ್ದಾಗಿ ಡಿಸ್ಕಷನನ್ನು ಮಾಡಿದ್ದೀವಿ. ಸೊ ಬಟ್ ನಾವು ಪಾಲಿಸಿ ಲೆವೆಲಲ್ಲಿ ಏನು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ಕೋತಾ ಇದ್ದೀವಿ, ಗೌರ್ಮೆಂಟ್ನ ಒಂದು ಸಪೋರ್ಟ್ ಏನಾಗುತ್ತೆ ಜಾಸ್ತಿ ಆಗಬೇಕು. ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿನಲ್ಲಿ ಸಪೋರ್ಟು ರೆಡ್ಯೂಸ್ ಆಗಿರೋದನ್ನು ಕಾಣ್ತಾ ಇದ್ದೀವಿ. ಹಾಗೂ ಸೆಲ್ಫ್ ಫೈನಾನ್ಸಿಂಗ್ ಕಂಡೀಷನನ್ನು ನಾವು ತರ್ತಾ ಇದ್ದೀವ. ಸೆಲ್ಫ್ ಫೈನಾನ್ಸಿಂಗ್, ಸೆಲ್ಫ್ ಸಫಿಷಿಯನ್ಸಿಯನ್ನು ಶಾಲೆಗಳಲ್ಲಿ ಅಥವಾ ಶಾಲೆಗೆ ಇಂಟಿಗ್ರೇಟೆಡ್ ಇರುವಂತೆ ಏನಾದರೂ ತರಲಿಕ್ಕೆ ಸಾಧ್ಯತೆ ಇದೆಯಾ. ಯಾಕೆಂದರೆ ಇನ್ಫ್ರಾಸ್ಟ್ರಕ್ಚರ್ ಇವೆಲ್ಲ ಸೌಂಡ್ ಆಗಿರಬೇಕು, ಫೆಸಿಲಿಟೀಸ್ಗಳು ಸೌಂಡ್ ಆಗಿರಬೇಕು ಅಂತಂದರೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈವನ್ ಪ್ರೈವೇಟ್ ಸೆಕ್ಟರ್ಸ್ಗಳ ಒಂದು ಕಾಂಪಿಟೇಷನ್ ಇದೆಯಾ, ಪ್ರೈವೇಟ್ ಸೆಕ್ಟರ್ಸ್ಗಳ ಒಂದು ಪಾರ್ಟಿಸಿಪೇಷನ್ ಇದೆಯಾ, ನಾವು ಬೇರೆ ಬೇರೆ ಎಂಟಿಟೀಸ್ಗಳಿಗೂ ಸಹ ಎನ್ಕರೇಜ್ಮೆಂಟ್ ಮಾಡ್ತಾ ಇದ್ದೀವಾ ಅನ್ನುವಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈವನ್ ಬಹುಮುಖ್ಯವಾಗಿ ಇನ್ಫ್ರಾಸ್ಟ್ರಕ್ಚರ್ ಅಂತ ಬಂದಾಗ ಇನ್ಫ್ರಾಸ್ಟ್ರಕ್ಚರ್ ನಡಿನಲ್ಲಿ ನಾವು ಕೇವಲ ಒಂದು ಬಿಲ್ಡಿಂಗು ಅದಷ್ಟೇ ಅಂತಲ್ಲ, ಇಲ್ಲಿ ಹ್ಯೂಮನ್ ರಿಸೋರ್ಸಸ್ ಅಂದರೆ ಟೀಚರ್ಸ್ಗಳನ್ನು ಟ್ರೈನಿಂಗ್ ಮಾಡುವಂಥದ್ದಾಗಲಿ, ಸರಿಯಾಗಿ ಒಂದು ರಿಕ್ರೂಟ್ಮೆಂಟನ್ನು ಮಾಡುವಂಥದ್ದಾಗಲಿ ಲಾಂಗ್ ಟರ್ಮ್ ಒಂದು ಗೋಲ್ ಇರಬೇಕು ಅಂತ. ಸೊ ಇವಾಗ ಟೆಂಪ್ರರಿ ಬೇಸಿಸ್ ಮೇಲೆ ಶಾಲೆಗಳಲ್ಲಿ ಟೀಚರ್ಸ್ಗಳನ್ನು ಹೈಯರ್ ಮಾಡ್ತಾರೆ, ಮತ್ತು ರಿಮೂವ್ ಮಾಡ್ತಾರೆ. ಒಂದು ಅಕೌಂಟಬಿಲಿಟಿಯಲ್ಲಿ ಕ್ರಿಯೇಟ್ ಆಗೋದಿಲ್ಲ. ಲಾಂಗ್ ಟರ್ಮಲ್ಲಿ ಒಂದು ವಿದ್ಯಾರ್ಥಿಯ ಮೈಂಡ್ ಸೆಟ್ಟನ್ನಾಗಲಿ ಅವರಲ್ಲಿ ಒಂದು ಮಾರಲ್ ವ್ಯಾಲ್ಯೂಸನ್ನು ತರಲಿಕ್ಕೆ ಸಹಕಾರಿ ಆಗಬೇಕು ಅಂತಂದರೆ ಸರಿಯಾದಂಥ ಒಂದು ಹ್ಯೂಮನ್ ರಿಸೋರ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಒಂದು ಎಜುಕೇಷನ್ ಏನಿದೆ ಅದು ಲಾಂಗ್ ಟರ್ಮ್ ಅಪ್ರೋಚ್ ಇರೋದ್ರಿಂದ, ಲಾಂಗ್ ಟರ್ಮ್ ಗೋಲ್ ಇರೋದ್ರಿಂದ ಸರ್ಕಾರ ಇಲ್ಲಿ ಫೋಕಸ್ ಮಾಡಬೇಕಾಗಿದೆ ಅಂತ.
ಸೊ ಬೇಸಿಕ್ ಸ್ಕೂಲ್ ಎಜುಕೇಷನ್ ಏನು ಬೇಕಾಗುತ್ತೆ, ಈಗ ಪ್ರೈಮರಿ ಶಾಲೆಯಲ್ಲಿ ಏನು ಬೇಕಾಗುತ್ತೆ, ಹೈಸ್ಕೂಲಲ್ಲಿ ಏನು ಬೇಕಾಗುತ್ತೆ, ಹೈಯರ್ ಎಜುಕೇಷನ್ಗೆ ರಿಕ್ವೈರ್ಮೆಂಟ್ಸ್ ಏನಿದೆ, ಇದನ್ನು ಅರ್ಥ ಮಾಡ್ಕೊಳ್ಳೋದ್ರ ಮುಖಾಂತರ ಆಲ್ರೆಡಿ ಇರುವಂಥ ಫ್ರೇಮ್ವರ್ಕ್ ನಡಿನಲ್ಲೇ ಸರಿಯಾಗಿ ಫೋಕಸ್ ಮಾಡಬೇಕು ಅನ್ನುವಂಥ ಒಂದು ಕೋರ್ ಇನ್ಫಾರ್ಮೇಷನನ್ನು ಈ ಆರ್ಟಿಕಲ್ನ ಮುಖಾಂತರ ನಾವು ಕನೆಕ್ಟ್ ಮಾಡುವಂಥದ್ದು. ಸೊ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಏನೇನು ಕಾಯ್ದೆಗಳಿದ್ದಾವೆ, ಸೊ ಏನು ರಿಪೋರ್ಟ್ಸ್ಗಳು ಯಾವ ರೀತಿಯಾಗಿ ಸಪೋರ್ಟ್ ಮಾಡುತ್ತೆ ಅನ್ನುವಂಥದ್ದನ್ನು ಈ ಒಂದು ಆರ್ಟಿಕಲ್ನ ಮುಖಾಂತರ ನಾವು ಕನೆಕ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಮುಂದಿನ ಆರ್ಟಿಕಲನ್ನು ಗಮನ ಹರಿಸೋದಾದರೆ, ಬಿಹಾರ್ಸ್ ಡಾರ್ಕ್ ಸೈಡ್ ದ ಹಬ್ ಆಫ್ ಗರ್ಲ್ ಚೈಲ್ಡ್ ಟ್ರಾಫಿಕಿಂಗ್ ಅಂತ ಕಾಣ್ತಾ ಇದ್ದೀವಿ. ಈ ಒಂದು ಆರ್ಟಿಕಲನ್ನು ನೋಡೋದಾದರೆ ಹ್ಯೂಮನ್ ಟ್ರಾಫಿಕಿಂಗ್ಗೆ ಸಂಬಂಧಪಟ್ಟಂತೆ ಬಿಹಾರದಲ್ಲಿರುವಂಥ ಇನ್ಸಿಡೆಂಟನ್ನು ಎಂಫಸಿಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೇಸ್ ಸ್ಟಡಿಯ ಮುಖಾಂತರ ನಾವು ಈ ಒಂದು ಇಶ್ಯೂನ ಕನೆಕ್ಟ್ ಮಾಡ್ಬೋದು. ಬಿಹಾರದಲ್ಲಿ ಕೆಲವೊಂದಿಷ್ಟು ಹೆಣ್ಮಕ್ಳಿಗೆ ಡಾನ್ಸ್ ಕಲಿಸ್ತೀವಿ, ಆ ಥರ ಇವೆಲ್ಲ ಏನೇನೋ ಇಶ್ಯೂಸ್ಗಳನ್ನು ಹೇಳ್ತಾ ಅಲ್ಲಿ ಕಲ್ಚರಲ್ ಇಂಪ್ಯಾಕ್ಟು ಜಾಸ್ತಿ ಇರುತ್ತೆ. ಸೊ ಪವರ್ಟಿ ಕಂಡೀಷನು ಜಾಸ್ತಿ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ಅವರು ಏನಾದರೂ ಕಲಿಬೇಕು ಮಾಡಬೇಕು ಅಂದಾಗ ಅವ್ರನ್ನ ಬೇರೆ ಕಡೆ ಕರ್ಕೊಂಡು ಹೋಗಿ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಕರ್ಕೊಂಡು ಹೋಗಿ ಮಾರಾಟ ಮಾಡ್ತಾ ಇರುವಂಥ ಇಶ್ಯೂಗಳನ್ನು, ಸ್ಥಿತಿಗತಿಗಳನ್ನು ನೋಡ್ತಾ ಇದ್ದೀವಿ. ಇವಾಗ ಬಿಹಾರ್ ಪೊಲೀಸು ಸಹ ಇದಕ್ಕೆ ಸಂಬಂಧಪಟ್ಟಂತೆ ರೆಸ್ಕ್ಯೂ ಆಪರೇಷನನ್ನು ಸಹ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ವೈ ಇನ್ ನ್ಯೂಸ್ ಅನ್ನುವಂಥ ಕಂಟೆಕ್ಸ್ಟ್ನಲ್ಲಿ ಕವರ್ ಮಾಡುವಂಥದ್ದು. ಇವಾಗ ಹ್ಯೂಮನ್ ಟ್ರಾಫಿಕಿಂಗ್ ಅಂತ ಬಂದಾಗ ಇದೊಂದು ಆರ್ಗನೈಸ್ಡ್ ಕ್ರೈಮ್ ಅಂತ ಹೇಳ್ಬೋದಲ್ವಾ. ಗ್ಲೋಬಲ್ ಲೆವೆಲಲ್ಲಿ ಇದೊಂದು ಆರ್ಗನೈಸ್ಡ್ ಕ್ರೈಮ್ ಅಂತಲೇ ಹೇಳ್ತೇವೆ. ಈ ಒಂದು ಹ್ಯೂಮನ್ ಟ್ರಾಫಿಕ್ ನಡಿನಲ್ಲಿ ಏನಾಗುತ್ತೆ, ಒಂದು ಫಿಸಿಕಲ್ ಅಬ್ಯೂಸನ್ನು ಮಾಡ್ತಾರೆ. ಸೊ ಫಿಸಿಕಲಿ ಆ ಒಂದು ಮಗುವಿಗಾಗಿರ್ಬೋದು ಅಥವಾ ಹೆಣ್ಮಗಳಿಗೆ ಆಗಿರ್ಬೋದು ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಈವನ್ ಸೈಕಾಲಜಿಕಲಿ ಅದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ, ಎಕನಾಮಿಕಲಿ ಹಾರ್ಮನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇಲ್ಲ ಅಂತಂದಾಗ ಈ ರೀತಿಯಾಗಿ ಅವ್ರಿಗೂ ಗೊತ್ತಾಗಲಿಲ್ಲ, ಚಿಕ್ಕ ವಯಸ್ಸಿರುತ್ತೆ. ಸೊ ಎಕನಾಮಿಕಲ್ ಹಾರ್ಮನ್ನು ಸಹ ಇದು ಕ್ರಿಯೇಟ್ ಮಾಡಿರುತ್ತೆ ಅಂತ ಗಮನಿಸ್ಬೋದು. ಸೊ ಬೇಸಿಕಲಿ ಇವಾಗ ಪವರ್ಟಿ ತುಂಬ ಕೆಟ್ಟದ್ರಿ. ಸೊ ಪವರ್ಟಿ ಕೆಟ್ಟದಂತಂದಾಗ ಏನೇನಾದ್ರೂ ಮಾಡಿಸಿಬಿಡುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಇದರೊಂದಿಗೆ ನಾವು ಕೆಲವೊಂದಿಷ್ಟು ರಿಪೋರ್ಟನ್ನು ಗಮನ ಹರಿಸೋದಾದರೆ ಯುನಿಸೆಫ್ ಹೇಳೋ ಪ್ರಕಾರ ಸರಿಸುಮಾರು 138 ಮಿಲಿಯನ್ ಚಿಲ್ಡ್ರನ್ಗಳು ಇವತ್ತು ಹ್ಯೂಮನ್ ಟ್ರಾಫಿಕಿಗೆ ಒಳಗಾಗಿದ್ದಾರೆ ಅಂತ ಹೇಳ್ಬೋದು. ಸೊ ಇದು ಆ್ಯಕ್ಚುಲಿ ಕೊಲಾಬ್ರೇಷನ್ ಮುಖಾಂತರ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್, ಸೊ ಇವರು ಸಹ ಸೇರಿಬಿಟ್ಟು ಕೊಟ್ಟಿರುವಂಥದ್ದು. ಈ 138 ಮಿಲಿಯನಲ್ಲಿ 54 ಮಿಲಿಯನ್ಸ್ ಏನಿದಾರಲ್ಲ ಅವರು ಹಜಾರ್ಡಸ್ ವರ್ಕಲ್ಲಿ ಕೆಲಸ ಮಾಡ್ತಾರೆ. ಸೊ ಕೃತ್ಯವಾದಂಥ ಅಂದರೆ ಒಂದು ಇಂಜುರಿ ಆಗ್ತಕ್ಕಂಥ ಕೆಲಸಗಳೇ ಇರ್ತವೆ ಹಜಾರ್ಡಸ್ ವರ್ಕಲ್ಲಿ. ಸೊ ಇವ್ರು ಮಾಡ್ತಾ ಇರುವಂಥದ್ದನ್ನು ನಾವು ಕಾಣ್ಬೋದು. ಇಲ್ಲಿರುವಂಥ ಬೇಸಿಕ್ ಐಡಿಯಾ ಇಷ್ಟೇ. ಬಿಹಾರದಲ್ಲಿ ಇನ್ಸಿಡೆಂಟ್ ಆಗಲಿಕ್ಕೆ ಕಾರಣಗಳು ಏನಿರ್ಬೋದು, ಬಿಹಾರ ಅಂತ ಬಂದಾಗ ಹೈಯೆಸ್ಟ್ ಪಾಪ್ಯುಲೇಷನ್ ಇದೆ, ಅಲ್ಲಿ ರಿಸೋರ್ಸಸ್ಗಳು ಕಡಿಮೆ ಇದೆ ಅನ್ನೋದನ್ನು ಗಮನ ಹರಿಸ್ಬೋದು. ಸೊ ಪವರ್ಟಿ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಅಲ್ಲಿ. ಸೊ ಪವರ್ಟಿ ಬಿಗ್ಗೆಸ್ಟ್ ಚಾಲೆಂಜ್ ಇರೋದ್ರಿಂದ ವಲ್ನರಬಲ್ ಕಂಡೀಷನ್ಸನ್ನು ಇದು ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಈವನ್ ಕಲ್ಚರಲ್ ಐಡೆಂಟಿಟಿನ ಹೇಳಿರೋ ಪ್ರಕಾರ ಇವಾಗ ಅಲ್ಲಿ ಹೆಚ್ಚು ಡಾನ್ಸ್ಗೆಲ್ಲ ಪ್ರಿಫರೆನ್ಸ್ ಮಾಡ್ತಾಯಿದ್ರು, ಅಂದರೆ ಅದೊಂದು ಅಫೆಕ್ಷನನ್ನು ಮಕ್ಕಳಲ್ಲಿ ಕ್ರಿಯೇಟ್ ಮಾಡಿರುವಂಥದ್ದಾಗಿ ಕಾಣ್ಬೋದು. ಸೊ ಇದರಿಂದಾಗಿ ಮಕ್ಕಳು ಅಟ್ರ್ಯಾಕ್ಟ್ ಆಗಿರೋದನ್ನು ಗಮನ ಹರಿಸುವಂಥದ್ದು. ನಮ್ಮ ದೇಶದಲ್ಲಿ ಮಕ್ಕಳ ಒಂದು ದೌರ್ಜನ್ಯವನ್ನು ತಡೆಗಟ್ಟಲಿಕ್ಕೆ ಸಾಕಷ್ಟು ಕಾನೂನುಗಳಿದ್ದಾವೆ, ಕಾಯ್ದೆಗಳಿದ್ದಾವೆ ಅಲ್ವಾ. ಇವಾಗ ಕೆಲವೊಂದಿಷ್ಟನ್ನು ಲಿಸ್ಟ್ ಮಾಡ್ತಾ ಹೋದರೆ NCRB ಅಂತ ನೋಡ್ತೇವೆ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅಂತ ಹೇಳುತ್ತೆ. ಸೊ ಇದರಲ್ಲೂ ಸಹ ಮಕ್ಕಳ ಒಂದು ಟ್ರಾಫಿಕಿಂಗ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನಾವು ಗಮನ ಹರಿಸ್ಬೋದು. ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ ಅಂತ ಬರುತ್ತೆ. ಸೊ ಈ ಒಂದು ಆ್ಯಕ್ಟ್ ಆಗಿರ್ಬೋದು, ಪಾಕ್ಸೋ ಆ್ಯಕ್ಟ್ ಅಂತ ಕಾಣ್ತೀವಿ. ಸೊ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಅಗೇನ್ಸ್ಟ್ ಸೆಕ್ಷುವಲ್ ಅಫೆನ್ಸ್ ಆ್ಯಕ್ಟ್ ಅನ್ನುವಂಥದ್ದಾಗಿ ಕಾಣ್ಬೋದು. ಈವನ್ ಇಮ್ಮಾರಲ್ ಟ್ರಾಫಿಂಗ್ ಪ್ರಿವೆನ್ಷನ್ ಆ್ಯಕ್ಟ್ ಅಂತ ಕಾಣ್ತೀವಿ. ಸೊ ಇವೆಲ್ಲ ಆ್ಯಕ್ಟ್ಗಳು ಮಕ್ಕಳ ಒಂದು ದೌರ್ಜನ್ಯವನ್ನು ತಡೆಗಟ್ಟಲಿಕ್ಕೆ ಇದೆ. ಬಾಂಡೆಡ್ ಲೇಬರ್ ಸಿಸ್ಟಮ್ ರಿಲೇಟೆಡ್ ಇರುವಂಥ ಆ್ಯಕ್ಟ್ಗಳಿದ್ದಾವೆ. ಸೊ ಭಾರತೀಯ ನ್ಯಾಯ ಸಂಹಿತೆನಲ್ಲೂ ಸಹ ಕ್ರಿಮಿನಲೈಸ್ ಆಗಿರ್ತಕ್ಕಂಥ ಒಂದು ಕಂಡೀಷನನ್ನು ನಾವು ತರ್ತಾ ಇದ್ದೀವಿ. ಸೊ ಈ ಎಲ್ಲ ಆ್ಯಕ್ಟ್ಗಳಿದ್ರೂ ಸಹ ನಾವು ಎಫೆಕ್ಟಿವ್ ಆಗಿ ಇದನ್ನು ತಡೆಗಟ್ಟಲಿಕ್ಕೆ ಆಗ್ತಾ ಇಲ್ಲ ಅಂತ. ಸೊ ಏನು ಕ್ವಶನ್ಸ್ಗಳು ಕ್ರಿಯೇಟ್ ಆಗ್ಬೋದು, ಇವಾಗ ಇಷ್ಟು ಕಂಡೀಷನ್ ಇದೆ, ಇಷ್ಟೊಂದು ಗ್ರಾವಿಟಿ ಇದೆ, ಇಷ್ಟು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಆದಮೇಲೆ ಹೇಗೆ ರೆಸ್ಕ್ಯೂ ಮಾಡಬೇಕು ಅನ್ನೋದು ಫಸ್ಟ್ ಕ್ವಶನು. ಸೊ ಅವ್ರನ್ನ ಐಡೆಂಟಿಫೈ ಮಾಡಿದ್ದೀವಿ. ಫಸ್ಟು ರೀಹ್ಯಾಬಿಲಿಟೇಷನ್ ಮಾಡಬೇಕು ಅಲ್ವಾ. ರೀಹ್ಯಾಬಿಲಿಟೇಷನ್ನಲ್ಲಿ ಅವರು ಸೈಕಾಲಜಿಕಲಿ ಪ್ರಾಬ್ಲಮ್ಗಳಾಗಿರ್ತಾರೆ, ಫಿಸಿಕಲಿ ತೊಂದರೆ ಆಗಿರ್ತಾರೆ, ಎಮೋಷ್ನಲಿ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ, ಟ್ರಾಮಾ ಕ್ರಿಯೇಟ್ ಆಗಿರುತ್ತೆ. ಸೊ ಅವರನ್ನು ರೀಹ್ಯಾಬಿಲಿಟೇಟ್ ಮಾಡಬೇಕು. ಆಮೇಲೆ ಅವ್ರಿಗೆಲ್ಲ ಸರಿಯಾದಂಥ ಟ್ರೀಟ್ಮೆಂಟ್ ಕೊಡಬೇಕು. ನೆಕ್ಸ್ಟ್ ಅವ್ರನ್ನ ಸೋಷಿಯಲ್ ಬೀಯಿಂಗ್ ಆಗಿ ಎಲ್ಲರ ಜೊತೆ ಬೆರೆಯುವಂತೆ ಮಾಡಬೇಕು, ಟ್ರೋಮಾನ ರಿಡ್ಯೂಸ್ ಮಾಡಬೇಕು. ಸೊ ಅವ್ರು ನಾರ್ಮಲೈಸ್ ಆಗುವಂಥ ಒಂದು ಸ್ಥಿತಿಗತಿಗಳನ್ನು ತರಬೇಕಾಗುತ್ತೆ. ದಿ ಬೆಸ್ಟ್ ಅಪ್ರೋಚನ್ನು ಅಥವಾ ಸೊಲ್ಯೂಷನನ್ನು ಆರ್ಟಿಕಲ್ ನಡಿನಲ್ಲಿ ಎಂಫಸಿಸ್ ಮಾಡಿದ್ದಾರೆ. ಸೊ ಇಲ್ಲಿ 6 ಪಾಯಿಂಟ್ಸನ್ನು ಮೆನ್ಷನ್ ಮಾಡ್ತಾ ಇದ್ದಾರೆ. ಫಸ್ಟ್ ನಾವೇನು ಮಾಡಬೇಕು, ಪಾಲಿಸಿ ವೈಸು ಫೋಕಸ್ ಮಾಡಬೇಕು. ಸೊ ಕ್ಲಿಯರ್ ಕಟ್ ಆಗಿರುವಂಥ ಒಂದು ಪಾಲಿಸಿ ಇರಬೇಕು. ಸೊ ಹೇಗೆ ನಾವು ಪಾಲಿಸಿ ನಡಿನಲ್ಲಿ ಯಾರ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ, ಏನು ಸೊಲ್ಯೂಷನ್ಸನ್ನು ಕೊಡಬೇಕು, ಸೊ ಏನು ಪ್ರಾಬ್ಲಮ್ ಇದೆ, ಹೇಗೆ ರೆಕ್ಟಿಫೈ ಮಾಡಬೇಕು, ಯಾವ್ಯಾವ ಟೂಲ್ಸ್ಗಳನ್ನು ನಾವು ಯೂಸ್ ಮಾಡ್ಕೋಬೇಕು, ಇದನ್ನು ಕ್ಲಿಯರ್ ಪಾಲಿಸಿನಲ್ಲಿ ಮೆನ್ಷನ್ ಮಾಡುವಂಥದ್ದು. ಇದರೊಂದಿಗೆ ಇನ್ಸ್ಟಿಟ್ಯೂಷನ್ಸ್ಗಳ ಒಂದು ರೆಸ್ಪಾನ್ಸಿಬಿಲಿಟಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ಸ್ಟಿಟ್ಯೂಟ್ ಅಂತಂದರೆ ಇವಾಗ ನಾನು ಹೇಳಿದೆ, ಅವ್ರಿಗೆ ಹರಾಸ್ಮೆಂಟ್ ಆದಾಗ ರಿಹ್ಯಾಬಿಲಿಟೇಟ್ ಮಾಡಬೇಕು ಅಂತ ಯಾರು ಅದನ್ನು ಮಾನಿಟರ್ ಮಾಡ್ತಾರೆ,
ಸೊ ಯಾವ್ಯಾವ ಎಂಟಿಟೀಸ್ಗಳು ಪಾರ್ಟಿಸಿಪೇಷನನ್ನು ಮಾಡಬೇಕು, ಮಾನಿಟರ್ ಮಾಡಿರುವಂಥ ಕಂಡೀಷನ್ಸ್ ಆಗಿರ್ಬೋದು, ಯಾರು ಅದನ್ನು ಕರೆಕ್ಟಾಗಿ ಪ್ರಾಸಿಕ್ಯೂಟ್ ಮಾಡ್ತಾರೆ, ಸೊ ಯಾರ್ಯಾರು ಇನ್ವಾಲ್ವ್ಮೆಂಟ್ಸ್ ಇರುತ್ತೆ, ಏನು ವೇರಿಯಸ್ ಸ್ಟೇಕ್ ಹೋಲ್ಡರ್ಸ್ಗಳ ಒಂದು ಪಾರ್ಟಿಸಿಪೇಷನನ್ನು ಕನ್ಸಿಡರ್ ಮಾಡುವಂಥದ್ದು, ರಿಹ್ಯಾಬಿಲಿಟೇಷನ್ ಮಾಡ್ತಕ್ಕಂಥ ಕಂಡೀಷನ್ ಅಡಿನಲ್ಲಿ. ಸರ್ಕಾರದ ಇನ್ಸ್ಟಿಟ್ಯೂಷನ್ಸ್ಗಳು ಮಾತ್ರ ಇದನ್ನು ಕಂಪ್ಲೀಟಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವೊಂದಿಷ್ಟು ಏಜೆನ್ಸೀಸ್ಗಳನ್ನು ಸಹ ನಾವೇನು ಮಾಡಬೇಕಿಲ್ಲಿ ಕನ್ವರ್ಜ್ ಮಾಡಬೇಕು. ಏಜೆನ್ಸೀಸ್ ಅಂತಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಾವು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅಂತ ಒಂದು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಅಲ್ವಾ. ಸೊ ಇವರು ಒಂದು ರಿಪೋರ್ಟನ್ನು ಕೊಡ್ತಾ ಇದ್ದಾರೆ. ಈ ಒಂದು ಇನ್ಫಾರ್ಮೇಷನ್ಸನ್ನು ಎಫೆಕ್ಟಿವ್ ಆಗಿ ಎಲ್ಲ ಕಡೆ ಯೂಸ್ ಮಾಡಬೇಕು. NGOsಗಳ ಒಂದು ಪಾರ್ಟಿಸಿಪೇಷನ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಸೌಂಡ್ ಇರ್ತಕ್ಕಂಥ ಎಲ್ಲ ಡೇಟಾಗಳನ್ನು ಕಲೆಕ್ಟ್ ಮಾಡುವಂಥದ್ದಾಗಲಿ, ಅಂದರೆ ಸರ್ವೈವಲ್ ಆಗಿರುವಂಥ ಸೆಂಟರ್ಸ್ಗಳು ಇರ್ತಾವಲ್ಲ ಅವುಗಳನ್ನೆಲ್ಲ ನಾವು ಕನ್ವರ್ಜ್ ಮಾಡಬೇಕು. ಏಜೆನ್ಸೀಸ್ಗಳು ಸರಿಯಾಗಿ ಆ್ಯಕ್ಟಿವಾಗಿ ಪಾರ್ಟಿಸಿಪೇಷನ್ ಮಾಡಬೇಕು ಅನ್ನೋಂಥದ್ದನ್ನು ಕಾಣ್ಬೋದು. ಸೊ ಇದರೊಂದಿಗೆ ಎಕ್ಸಿಸ್ಟಿಂಗ್ ನಾಲೆಜ್ ಏನಿರುತ್ತಲ್ಲ, ಅಂದರೆ ಈ ಒಂದು ನಾಲೆಜ್ ಅಂದರೆ ಜನರಿಗೆ ಅವೇರ್ನೆಸ್ ತುಂಬ ಇಂಪಾರ್ಟೆಂಟ್. ಅವೇರ್ನೆಸ್ಸನ್ನು ತರಬೇಕು. ಈ ಪ್ರಾಬ್ಲಮ್ ಆಗ್ತಾ ಇದೆ, ಯಾವ್ಯಾವ ಏರಿಯಾದಲ್ಲಿ ಆಗ್ತಾ ಇದೆ, ಜನರಲ್ಲಿ ಅವೇರ್ನೆಸ್ ಬಂತಂದರೆ ಎಷ್ಟೋ ಕ್ರೈಮ್ಸ್ಗಳನ್ನು ನಾವು ಇವತ್ತು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ. ಸೊ ನಾಲೆಜ್ ಬೇಸ್ಡ್, ಅವೇರ್ನೆಸ್ ಬೇಸ್ಡ್ ಅನ್ನುವಂಥ ಒಂದು ಕಂಡೀಷನ್ ಆಗಿರ್ಬೋದು. ಈವನ್ ಎಕನಾಮಿಕಲಿ ಸೌಂಡ್ ಕಂಡೀಷನನ್ನು ಕ್ರಿಯೇಟ್ ಮಾಡಬೇಕು. ಸೊ ಇವತ್ತು ಪವರ್ಟಿಯಿಂದ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ. ಟ್ರಾಫಿಕನ್ನೇ ನಾವು ಕಡಿಮೆ ಮಾಡಬೇಕು. ಅದು ಅವೈಲೇಬಲ್ ಇಲ್ಲದೇ ಇರುವಂತೆ ಮಾಡಬೇಕು ಅಂತಂದರೆ ಫೈನಾನ್ಷಿಯಲಿ, ಆರ್ಥಿಕವಾಗಿ ಸದೃಢವಾಗಿರುವಂಥ ಒಂದು ಕಂಡೀಷನನ್ನು ನಾವಲ್ಲಿ ತರಬೇಕು ಅಂತ ಟೆಕ್ನಾಲಜಿನ ನಾವು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ಬಳಕೆ ಮಾಡ್ಕೋತೇವೆ. ಸೊ ಇಲ್ಲಿ ಕಂಪ್ಲೀಟಾಗಿ ಟ್ರ್ಯಾಕಿಂಗ್ ಮಾಡೋದು, ಹೇಗೆ ಟ್ರಾಫಿಕಿಂಗ್ ಆಗ್ತಾಯಿದೆ, ಹ್ಯೂಮನ್ ಟ್ರಾಫಿಕಿಂಗ್ ಹೆಂಗೆ ತಡೆಗಟ್ಟಬೋದು, ಮತ್ತು ಈ ರಿಹ್ಯಾಬಿಲಿಟೇಷನ್ ಪ್ರೋಸೆಸ್ ಏನಿದೆ ಅಂತ ಕಂಪ್ಲೀಟಾಗಿ ಟ್ರ್ಯಾಕ್ ಮಾಡ್ತಾ ಹೋಗೋದ್ರ ಮುಖಾಂತರ ಕೇಸ್ಗಳ ಒಂದು ರೆಕಾರ್ಡನ್ನು ಪ್ರಾಪರಾಗಿ ಇಡಬೇಕು ಅನ್ನೋಂಥದ್ದನ್ನು ಗಮನ ಹರಿಸ್ಬೋದು. ಇಲ್ಲಿ 6 ಸೊಲ್ಯೂಷನ್ ಏನಿದೆಯಲ್ಲ ಸ್ಟೆಪ್ ವೈಸು, ಇದು ಇಂಪಾರ್ಟೆಂಟು. ಮೀನ್ಸಲ್ಲಿ ನೀವು ಈಸಿಯಾಗಿ ಇದನ್ನ ಬಳಕೆ ಮಾಡ್ಕೋಬೋದು. ಪಾಲಿಸಿ ಮೇಲೆ ನಾವು ಫೋಕಸ್ ಮಾಡಬೇಕು. ಇನ್ಸ್ಟಿಟ್ಯೂಷನ್ಸ್ಗಳ ಒಂದು ಪಾರ್ಟಿಸಿಪೇಷನ್ ಆಗಿರ್ಬೋದು, ಬೇರೆ ಬೇರೆ ಎಂಟಿಟೀಸ್ಗಳ ಸ್ಟೇಕ್ ಹೋಲ್ಡರ್ಸ್ಗಳ ಒಂದು ಕನ್ವರ್ಜೆನ್ಸ್ ಆಗಿರ್ಬೋದು, ಅವೇರ್ನೆಸ್ ಇಂಪಾರ್ಟೆಂಟ್ ಆಗುತ್ತೆ. ಎಕನಾಮಿಕ್ ಸ್ಟೆಬಿಲಿಟಿ ಆ್ಯಂಡ್ ಟೆಕ್ನಾಲಜಿಯನ್ನು ಎಷ್ಟರ ಮಟ್ಟಿಗೆ ನಾವು ಎಫೆಕ್ಟಿವ್ ಆಗಿ ಬಳಕೆ ಮಾಡ್ಕೊತೀವಿ ಅನ್ನುವಂಥದ್ದನ್ನು ಸಹ ನಾವು ಇಲ್ಲಿ ಗಮನ ಹರಿಸುವಂಥದ್ದು. ಸೊ ಇದೆಲ್ಲ ನಿಮ್ಗೆ ಕ್ಲಿಯರ್ ಆಗಿದೆ ಅಲ್ವಾ. ಇಲ್ಲಿ ನಿಮ್ಗೆ ಒಂದು ಇಂಪಾರ್ಟೆಂಟ್ ಕ್ವಶನ್ ಅಂತಂದರೆ, ಸಂವಿಧಾನದಲ್ಲಿ 2 ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳು ಹ್ಯೂಮನ್ ಟ್ರಾಫಿಕಿಂಗಿಗೆ ಸಂಬಂಧಪಟ್ಟಂತೆ ಅಥವಾ ಚೈಲ್ಡ್ ರಿಲೇಟೆಡ್ ಇರುವಂಥ ಅಬ್ಯೂಸ್ಗೆ ಸಂಬಂಧಪಟ್ಟಂತೆ ಹೇಳ್ತವೆ. ಸೊ ಯಾವ ಆರ್ಟಿಕಲ್ಸ್ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಪಾಲಿಟಿ ಆ್ಯಂಗಲಲ್ಲೂ ಸಹ ಅದು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂಥ ಆರ್ಟಿಕಲ್ದು. ಸೊ ಇಷ್ಟು ಇನ್ಫಾರ್ಮೇಷನ್ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಇನ್ನು ಮುಂದಿನ ಆರ್ಟಿಕಲನ್ನು ನೋಡೋದಾದರೆ, ಅಡಾಪ್ಟ್ ಫಾರ್ಮಲೈಸೇಷನ್ ಟು ಪವರ್ ಪ್ರೊಡಕ್ಟಿವಿಟಿ ಗ್ರೋತ್ ಅಂತ ಕಾಣ್ತಾ ಇದ್ದೀವಿ. ಈ ಆರ್ಟಿಕಲನ್ನು GS ಪೇಪರ್ 3 ನಡಿನಲ್ಲಿ ಪ್ರೊಡಕ್ಟಿವಿಟಿ, ಸೆಕ್ಟರ್ ವೈಸ್ ಅಲೋಕೇಶನ್ಸ್ ಅಥವಾ ಗ್ರೋತ್ ರಿಲೇಟೆಡ್ ಇರುವಂಥ ಆಸ್ಪೆಕ್ಟ್ಸನ್ನು ಕವರ್ ಮಾಡುವಾಗ ಆರ್ಟಿಕಲನ್ನು ಫೋಕಸ್ ಮಾಡುವಂಥದ್ದು. ಇಲ್ಲಿ ಫಾರ್ಮಲೈಸೇಷನನ್ನು ನಾವು ತರಬೇಕು. ಪ್ರೊಡಕ್ಟಿವಿಟಿ ಗ್ರೋತ್ ಅಂದಾಗ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ನಾವು ಸೆಕ್ಟರ್ಸ್ ಅಥವಾ ವಲಯಗಳಂತ ಗಮನ ಹರಿಸೋದಾದರೆ, ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳಿಗೆ ಸಂಬಂಧಪಟ್ಟಂತೆ ಪ್ರೈಮರಿ ಸೆಕ್ಟರ್ಸ್ ಅಂತ ಹೇಳ್ತೀವಿ. ಪ್ರಥಮ ವಲಯ. ಸೊ ಪ್ರಥಮ ವಲಯದಲ್ಲಿ ನಾವೇನು ರಿಸೋರ್ಸಸ್ಗಳಿಗೆ ಸಂಬಂಧಪಟ್ಟಂತೆ ಕಾಣ್ತೀವಿ. ಸೊ ಈ ಒಂದು ರಿಸೋರ್ಸಸ್ ನಡಿನಲ್ಲಿ ಅಗ್ರಿಕಲ್ಚರ್ ಆಗಿರ್ಬೋದು, ಮೈನಿಂಗ್ ಆ್ಯಕ್ಟಿವಿಟೀಸ್ಗಳಾಗಿರ್ಬೋದು, ಇವೆಲ್ಲನೂ ಸಹ ಫಸ್ಟ್ ಸೆಕ್ಟರ್ನಲ್ಲಿ ಅಥವಾ ಪ್ರೈಮರಿ ಸೆಕ್ಟರ್ನಲ್ಲಿ ಕಂಡುಬರುತ್ತೆ. ಈವನ್ ಸೆಕೆಂಡರಿ ಸೆಕ್ಟರ್ ಅಂತ ನೋಡಿದಾಗ ಇಲ್ಲಿ ಉತ್ಪಾದನೆಗೆ ಸಂಬಂಧಪಟ್ಟಂತೆ, ಅಂದರೆ ಪ್ರೊಡಕ್ಷನ್ ಸಂಬಂಧಪಟ್ಟಂತೆ ನಾವಿಲ್ಲಿ ಡಿಸ್ಕಷನನ್ನು ಮಾಡ್ತಾ ಇದ್ವಿ. ಸೊ ಪ್ರೊಡಕ್ಷನ್ ಅಂದಾಗ ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡ್ ಇರುವಂಥ ಆಸ್ಪೆಕ್ಟ್ಸನ್ನು ಗಮನ ಹರಿಸುವಂಥದ್ದು. ಸೊ ತಯಾರಿಕಾ ವಲಯ ಅಂತ ಹೇಳ್ಬೋದು. ಇನ್ನು ಟರ್ಷರಿ ಸೆಕ್ಟರ್, ತೃತೀಯ ವಲಯ ಅಂತಂದಾಗ ಇದು ಸೇವೆಗೆ ಸಂಬಂಧಪಟ್ಟಂತೆ ಅಥವಾ ಸರ್ವಿಸು, ಟ್ರಾನ್ಸ್ಪೋರ್ಟೇಷನ್, ಈ ರೀತಿಯಾದಂಥ ಇಶ್ಯೂಸ್ಗಳನ್ನು ಅಡ್ರೆಸ್ ಮಾಡೋದ್ರಲ್ಲಿ ಮುಂದಾಗ್ತವೆ. ಇದು ಬೇಸಿಕ್. ಸೊ ಈ ಒಂದು ಬೇಸಿಕ್ ವಲಯಗಳ ಆಧಾರದ ಮೇಲೆ ನಾವು ನೋಡ್ತಾ ಇದ್ದೀವಿ. ಈ ಆರ್ಟಿಕಲ್ ನಡಿನಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಇರ್ತಕ್ಕಂಥ ಇಶ್ಯೂವನ್ನು ಅಡ್ರೆಸ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ವಿ. ಇದು ನಿಮಗೆ ಜನರಲ್ ಐಡಿಯಾ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಆರ್ಟಿಕಲಲ್ಲಿ ಇರುವಂತಹ ಇಂಪಾರ್ಟೆಂಟ್ ಕನ್ಸರ್ನ್ ಏನಿದೆ, ಆಥರ್ ಅವರು ಯಾವ ರೀತಿಯಾಗಿ ಎಂಫಸಿಸ್ ಮಾಡ್ತಾ ಇದ್ದಾರೆ ಅಂತ ಗಮನ ಹರಿಸ್ಬೋದು. ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಥವಾ ಪ್ರೊಡಕ್ಷನ್ ಸೆಕ್ಟರ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ತಯಾರಿಕಾ ವಲಯದಲ್ಲಿ ನಾವು ಫಾರ್ಮಲೈಸೇಷನ್ನ ತರೋದು ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟು ಅಂತ ಕೆಲವೊಂದಿಷ್ಟು ರಿಪೋರ್ಟ್ಗಳು ಹೇಳ್ತಾ ಇದ್ದಾವೆ. ಅಂದರೆ ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ, ಆ್ಯನ್ಯುವಲ್ ಸರ್ವೆ ಅಂತ ಇದೆ, ಒಂದು ಆ್ಯನ್ಯುವಲ್ ಸರ್ವೆ ಆಫ್ ಇಂಡಸ್ಟ್ರಿ. ಈ ರಿಪೋರ್ಟ್ ಇವತ್ತು ತುಂಬ ನೋಡಿದ್ದೀವಿ. ಇವೆಲ್ಲ ನಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರೋ ರಿಪೋರ್ಟ್ಸ್ಗಳೇ ಬರೆದಿಟ್ಕೊಳ್ಳಿ. ಆ್ಯನ್ಯುವಲ್ ಸರ್ವೆ ಆಫ್ ಇಂಡಸ್ಟ್ರೀಸ್ ಅಂತ. ಸೊ ಈ ರಿಪೋರ್ಟ್ನ ಆಧಾರದ ಮೇಲೆ ನೋಡಿದಾಗ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಡಿನಲ್ಲಿ ನೆಗೆಟಿವ್ ಕಂಡೀಷನ್ ಇದೆ, ನೆಗೆಟಿವ್ ಚೇಂಜನ್ನು ನಾವು ಕಾಣ್ತಾ ಇದ್ವಿ. ಇದು ಇವತ್ತು ಯಾವುದೇ ರೀತಿಯಾಗಿ ಎಂಪ್ಲಾಯ್ಮೆಂಟ್ಗೂ ಸಹ ಸಪೋರ್ಟನ್ನು ಕ್ರಿಯೇಟ್ ಮಾಡ್ತಾ ಇಲ್ಲ. ಎಂಪ್ಲಾಯ್ಮೆಂಟ್ ಸ್ಟ್ರಕ್ಚರಲ್ಲೂ ಸಹ ನೆಗೆಟಿವ್ ಕಂಡೀಷನನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಇಶ್ಯೂವನ್ನು ನಾವು ನೋಡಿದಾಗ ಏನು ಮೇಜರ್ಸ್ಗಳನ್ನು ತೆಗೆದುಕೊಳ್ಬೇಕು. ಪ್ರಥಮವಾಗಿ ಇವಾಗ ನಾವು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅಂತಲೇ ತೆಗೆದುಕೊಳ್ಳೋದಾದರೆ ಬಿಗ್ಗೆಸ್ಟ್ ಇಶ್ಯೂ ಇವಾಗ ಕಾಂಟ್ರಾಕ್ಚುಲೈಸೇಷನ್ ಅಂತ ಬರುತ್ತೆ. ಕಾಂಟ್ರಾಕ್ಚುಲೈಸೇಷನ್ ಅಂತಂದರೆ ಶಾರ್ಟ್ ಟರ್ಮ್ಗೋಸ್ಕರ ನಿಮ್ಮನ್ನು ಹೈರ್ ಮಾಡಿರ್ತಾರೆ. ಸೊ ಇವಾಗ ಗಿಗ್ ವರ್ಕರ್ಸ್ ಅಂತ ಕಾನ್ಸೆಪ್ಟನ್ನು ಕಾಣ್ತಿರಲ್ವಾ. ಸೊ ಟೆಂಪ್ರರಿ ಬೇಸ್ ಮೇಲೆ ಔಟ್ಸೋರ್ಸಿಂಗ್ನ ಆಧಾರದ ಮೇಲೆ ನಿಮಗೆ ಕೆಲಸಕ್ಕೆ ಹೈರ್ ಮಾಡಿರ್ತಾರೆ. ಸೊ ಇದು ಇವಾಗ ಮಿಸ್ಯೂಸ್ ಆಗ್ತಾ ಇದೆ ಅಂತ ನಾವು ಗಮನ ಹರಿಸ್ಬೋದು.
ಸೊ ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ಈ ಔಟ್ಸೋರ್ಸಿಂಗ್ ಅಂತ ಏನು ತೊಗೊಂಬಂದಿದ್ದೀವಲ್ಲ, ಸೊ ಈ ಒಂದು ಟ್ರೆಂಡ್ ಏನಿದೆಯಲ್ಲ ಮಿಸ್ಯೂಸನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಇಲ್ಲಿ ನಾವು ಏನು ಮಾಡಬೇಕಾಗಿದೆ, ಫಾರ್ಮಲೈಸೇಷನನ್ನು ಕ್ರಿಯೇಟ್ ಮಾಡಬೇಕಾಗಿದೆ ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ಯಾಕೆಂದರೆ ಲಾಂಗ್ ಟರ್ಮಲ್ಲಿ ನಾವು ಗ್ರೋತನ್ನು ಕಾಣಬೇಕು, ಯಾವುದೋ ಒಂದು ಸೆಕ್ಟರ್ನ ಬೆಳವಣಿಗೆ ಆಗಬೇಕು ಲಾಂಗ್ ಟರ್ಮಲ್ಲಿ ಅಂತಂದರೆ ಅಕೌಂಟಬಿಲಿಟಿ ಇಂಪಾರ್ಟೆಂಟ್, ಪ್ರೊಡಕ್ಷನು ಸಹ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಒಂದು ಆರ್ಗನೈಸೇಷನ್ ಅಥವಾ ಕಂಪ್ನಿ ಇವತ್ತು ಕಾಂಟ್ರಾಕ್ಚುಯಲ್ ಆಧಾರದ ಮೇಲೆ ಪ್ರಿಫರ್ ಮಾಡುತ್ತೆ, ಫ್ಲೆಕ್ಸಿಬಿಲಿಟಿ ಅನ್ನೋದು ಪ್ರೊವೈಡ್ ಮಾಡುತ್ತಲ್ವಾ. ಸೊ ಏನು ರೆಸ್ಪಾನ್ಸಿಬಿಲಿಟಿ ಇರೋದಿಲ್ಲ, ಅವರ ಒಂದು ಅಕೌಂಟಬಿಲಿಟಿ ಇರೋದಿಲ್ಲ, ನಿಮ್ಮ ಕೆಲಸ ಏನಿರುತ್ತೆ ಅಷ್ಟೇ ಮಾತ್ರ ಅವ್ರ ಜೊತೆ ನೀವು ಕಾಂಟ್ರಾಕ್ಟಲ್ಲಿ ಇರ್ತೀರಾ. ಔಟ್ಸೋರ್ಸಿಂಗ್ನ ಆಧಾರದ ಮೇಲೆ ರೆಸ್ಪಾನ್ಸಿಬಿಲಿಟೀಸ್ ಕಡಿಮೆ ಆಗ್ತಾ ಬರುತ್ತೆ. ಇದು ಫ್ಲೆಕ್ಸಿಬಿಲಿಟಿಯನ್ನು ಎನ್ಹಾನ್ಸ್ ಮಾಡುತ್ತೆ. ಆಮೇಲೆ ಕೆಲವೊಂದಿಷ್ಟು ಸರ್ತಿ ಸ್ಕಿಲ್ ಏನಿರುತ್ತಲ್ಲ, ಸ್ಕಿಲ್ನ ಆಧಾರದ ಮೇಲೆ ನಾವು ಪೇ ಮಾಡ್ತಾ ಇರ್ತೀವಿ. ಸೊ ಯಾವುದೋ ಒಂದು ಸ್ಕಿಲ್ ಬೇಕಂತಂದರೆ ಆ ಒಂದು ಕಂಪ್ನಿಯಲ್ಲಿ ಇರ್ತಕ್ಕಂಥ ಎಂಪ್ಲಾಯ್ಗಳಿಗೆ ಇರಲಿಲ್ಲ ಅಂತಂದರೆ ಔಟ್ಸೋರ್ಸಿಂಗ್ ಮೇಲೆ ಈಸಿಯಾಗಿ ಅವರು ತೆಗೆದುಕೊಳ್ಬೋದು. ಔಟ್ಸೋರ್ಸಿಂಗ್ ಮಾಡಿ ಆ ಸ್ಕಿಲ್ಲನ್ನು ಫುಲ್ಫಿಲ್ ಮಾಡ್ಕೋತಾರೆ, ಏನು ನೀಡ್ ಇರುತ್ತೆ ಅದನ್ನ ಫುಲ್ಫಿಲ್ ಮಾಡ್ಕೋತಾರೆ ಅಂತ. ಕಾಸ್ಟ್ ಅವಾಯ್ಡೆನ್ಸೂ ಇರುತ್ತೆ. ಸೊ ಏನು ಮೇಂಟೆನೆನ್ಸ್ ಇರೋಂಗಿಲ್ಲ, ಕೆಲಸದ ಪೂರ್ತಿಯಾಗಿ ಇನ್ಫ್ರಾಸ್ಟ್ರಕ್ಚರ್ ಅವ್ರು ಸಪೋರ್ಟ್ ಮಾಡಬೇಕಂತಿರೋದಿಲ್ಲ, ಬೇರೆ ಬೇರೆ ಚಾರ್ಜಸಲ್ಲಿಯೂ ಸಹ ಇನ್ವೆಸ್ಟ್ ಮಾಡಬೇಕು ಅಂತಿರೋದಿಲ್ಲ. ಸೊ ಲೇಬರ್ ಫ್ಲೆಕ್ಸಿಬಿಲಿಟಿಯನ್ನು ಈ ಒಂದು ಕಂಡೀಷನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಹೆಚ್ಚು ನಾವು ಬಾರ್ಗೇನಿಂಗ್ ಮಾಡೋದ್ರ ಮುಖಾಂತರ ಕಾಂಟ್ರಾಕ್ಚುಯಲ್ನ ಆಧಾರದ ಮೇಲೆ ಇದನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಬಟ್ ಇದು ಲಾಂಗ್ ಟರ್ಮಲ್ಲಿ ಒಂದು ವಲ್ನರಬಲ್ ಎಕ್ಸ್ಪ್ಲಾಯ್ಟೇಷನನ್ನು ಇದು ಕ್ರಿಯೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ಇದು ಸೆನ್ಸ್ ಆಫ್ ಸೆಕ್ಯೂರಿಟಿ ಇಲ್ಲಿ ಬರೋದಿಲ್ಲ. ಸೊ ಎಕನಾಮಿಕಲಿ ಸೆಕ್ಯೂರಿಟಿ ಕ್ರಿಯೇಟನ್ನು ಮಾಡೋದಿಲ್ಲ, ಸೋಷಿಯಲಿ ಕ್ರಿಯೇಟನ್ನು ಮಾಡೋದಿಲ್ಲ. ಸೊ ಸೋಷಿಯೋ ಎಕನಾಮಿಕ್ ಕಂಡೀಷನ್ಸನ್ನು ಸಹ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತ. ಬಟ್ ಲಾಂಗ್ ಟರ್ಮಲ್ಲಿ ಇದು ಯಾವುದೇ ರೀತಿಯಾಗಿ ಎಂಪ್ಲಾಯಿ ಆಗಿರ್ಬೋದು, ಎಂಪ್ಲಾಯರ್ಗೂ ಆಗಿರ್ಬೋದು ಒಂದು ಇನ್ಸ್ಟೆಬಿಲಿಟಿಯನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತ ಗಮನ ಹರಿಸುವಂಥದ್ದು. ಸೊ ಪ್ರೆಸೆಂಟ್ ಕಂಡೀಷನಲ್ಲಿ ಯಾವುದೇ ಒಂದು ಕಂಪ್ನಿ ಆದರೆ ಇವಾಗ ಟೆಂಪ್ರರಿ ಬೇಸ್ ಮೇಲೆ ತೊಗೊಂಡೋರ ಮೇಲೆ ನಾವು ಯಾಕೆ ಟ್ರೈನಿಂಗನ್ನು ಕೊಡ್ತೀವಿ ಅಥವಾ ಇನೋವೇಷನ್ಸನ್ನು ತರಲಿಕ್ಕೆ ಮುಂದಾಗ್ತೀವಿ, ಪ್ರೊಡಕ್ಟಿವಿಟಿಯನ್ನು ಎನ್ಹಾನ್ಸ್ ಮಾಡಲಿಕ್ಕೆ ಮುಂದಾಗ್ತೀವಿ, ಕೆಲಸದ ತಕ್ಕಷ್ಟು ಮಾತ್ರ ನಾವು ಅವ್ರ ಜೊತೆ ಕಾಂಟ್ರಾಕ್ಟನ್ನು ಹೊಂದಿರ್ತೀವಿ. ಸೊ ಅದೇ ನಾವು ಯಾರಾದರೂ ಪರ್ಮನೆಂಟ್ ಎಂಪ್ಲಾಯನ್ನು ಹೈರ್ ಮಾಡಬೇಕು 10 years 15 years ಅಂದಾಗ ಅವ್ರಿಗೆ ಸರಿಯಾದಂಥ ಒಂದು ಟ್ರೈನಿಂಗನ್ನು ಪ್ರೊವೈಡ್ ಮಾಡ್ತೀವಿ, ಅಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತೀವಿ. ಇದರಿಂದ ಇನೋವೇಷನ್ಸನ್ನು ತರಲಿಕ್ಕೆ ಸಾಧ್ಯತೆ ಇರುತ್ತೆ. ಸೊ ಇದರಿಂದ ಪ್ರೊಡಕ್ಟಿವಿಟಿನೂ ಸಹ ಎನ್ಹಾನ್ಸ್ ಆಗುತ್ತೆ. ಸೊ ಈ ರೀತಿಯಾದಂಥ ಡೈಮೆನ್ಷನ್ಸನ್ನು ನಾವು ಕವರ್ ಮಾಡಬೇಕು. ಈವನ್ ಸರ್ಕಾರ 2020 ಒಂದು ಲೇಬರ್ ಕೋಡ್ಗೆ ಸಂಬಂಧಪಟ್ಟಂತೆ ಇಂಡಸ್ಟ್ರಿಯಲ್ ರಿಲೇಷನಲ್ಲೂ ಸಹ ಒಂದು ಫ್ಲೆಕ್ಸಿಬಿಲಿಟಿಯನ್ನು ತರಲಿಕ್ಕೆ ಮುಂದಾಗಿರೋದಾಗಿ ನಾವು ಕಾಣ್ತಾ ಇದ್ದೀವಿ. ಹೈರಿಂಗ್ ಫೈರಿಂಗ್ಗೆ ಸಂಬಂಧಪಟ್ಟಂತೆಯೂ ಸಹ ಇಲ್ಲಿ ಪಾಲಿಸಿ ಲೆವೆಲಲ್ಲಿ. ಬಟ್ ಇದೇನಾಗುತ್ತೆ ಅಂದರೆ ಕ್ವಾಲಿಟಿ ಆಫ್ ಜಾಬ್ಸನ್ನು ಎರಡು ಮಾಡುತ್ತೆ. ಇನ್ನೂ ಇದು ಜಾರಿಗೆ ಅಷ್ಟೊಂದು ಸರಿಯಾಗಿ ಬಂದಿಲ್ಲ. ಬಟ್ ಈ ಒಂದು ಕ್ವಾಲಿಟಿ ಏನಿರುತ್ತಲ್ಲ ಜಾಬಲ್ಲಿ ಇದನ್ನು ಹಾಳು ಮಾಡುತ್ತೆ ಅನ್ನೋದನ್ನು ಗಮನ ಹರಿಸ್ತಾ ಇದ್ದೀವಿ. ಸೊ ಲಾಂಗ್ ಟರ್ಮಲ್ಲಿ ನಾವು ಫಿಕ್ಸ್ ಮಾಡಬೇಕು ಅಂತಂದರೆ, ಸೊ ಬೇಸಿಕಲಿ ಇಶ್ಯೂಸ್ಗಳೇನಿರುತ್ತೆ ಆರ್ಥಿಕವಾಗಿರುವಂಥ ಇಶ್ಯೂಸ್ ಇರುತ್ತೆ. ಸೊ ಎಕನಾಮಿಕಲಿ ಸೌಂಡ್ ಕಂಡೀಷನನ್ನು ಕ್ರಿಯೇಟ್ ಮಾಡುವಂಥದ್ದಾಗಲಿ, ಸೋಷಿಯಲ್ ಸೆಕ್ಯೂರಿಟಿಯನ್ನು ಇದು ಎನ್ಹಾನ್ಸ್ ಮಾಡಬೇಕು, ಈವನ್ ವರ್ಕ್ ಫೋರ್ಸ್ ಸ್ಟೆಬಿಲಿಟಿನೂ ಸಹ ಎನ್ಹಾನ್ಸ್ ಮಾಡಬೇಕಲ್ಲ. ಸೊ ಇದರಿಂದ ಒಂದು ಸ್ಕಿಲ್ಲನ್ನು ಸಹ ಲಾಂಗ್ ಟರ್ಮಲ್ಲಿ ಎನ್ಶೋರ್ ಮಾಡಬೇಕು, ಇನೋವೇಷನ್ಸನ್ನು ಸಹ ತರಬೇಕು ಅನ್ನುವಂಥ ಡೈಮೆನ್ಷನ್ಸ್ಗಳನ್ನು ನಾವು ಕವರ್ ಮಾಡ್ತಾ ಹೋಗೋದು. ಸೊ ಲಾಂಗ್ ಟರ್ಮಲ್ಲಿ ಫಿಕ್ಸ್ ಮಾಡಬೇಕು ಅಂತಂದರೆ ಈ ಕಾಂಟ್ರಾಕ್ಚುಯಲ್ ವರ್ಕರ್ಸ್ಗೆ ಸಂಬಂಧಪಟ್ಟಂಥ ಇಶ್ಯೂಸನ್ನು ಅಡ್ರೆಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಸರ್ಕಾರದ ಒಂದು ಇಂಪಾರ್ಟೆಂಟ್ ಯೋಜನೆ ಅಂತಂದರೆ ಪ್ರಧಾನ ಮಂತ್ರಿ ರೋಜ್ಗಾರ್ ಪ್ರೋತ್ಸಾಹನ್ ಅಂತ ಇದೆ. ಸೊ ಪ್ರೋತ್ಸಾಹನ್ ಅಂತಂದರೆ ಅವ್ರಿಗೆ ಒಂದು ಧನ ಸಹಾಯ ಮಾಡುವಂಥದ್ದು ಇಂಡೈರೆಕ್ಟಾಗಿ. ಸೊ ಈ ಒಂದು ಯೋಜನೆ ಏನಿದೆಯಲ್ಲ ಪ್ರೋತ್ಸಾಹನ್ ಯೋಜನೆ, ಈ ಯೋಜನೆ ನಡಿನಲ್ಲಿ ಫಾರ್ಮಲೈಸೇಷನ್ ಮಾಡೋಕ್ಕೋಸ್ಕರ ಅಂತ ಒಂದು ಜಾಬ್ ಕ್ರಿಯೇಷನ್ ಮಾಡೋದಕ್ಕೋಸ್ಕರ ಅಂತಲೇ ಇನ್ಸೆಂಟಿವ್ಸನ್ನು ಸರ್ಕಾರ ಪ್ರೊವೈಡ್ ಮಾಡೋದಾಗಿ ನಾವು ಕಾಣ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಎಂಪ್ಲಾಯಿ ಪೆನ್ಷನ್ ಸ್ಕೀಮ್ ಅಂತ ಇರ್ಬೋದು, ಅಥವಾ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಅಂತ ನಾವು ಕಾಣ್ತೇವೆ. ಸೊ ಇದರಡಿನಲ್ಲಿ ಸರ್ಕಾರ ನಿಯರ್ಲಿ ಒಂದು 12% ಅಷ್ಟು ಎಂಪ್ಲಾಯರ್ ಸೈಡ್ ಕಾಂಟ್ರಿಬ್ಯೂಷನ್ಸನ್ನು ಸಹ ಮಾಡುವಂಥದ್ದಾಗಿ ನಾವು ಕಾಣ್ಬೋದು. ಅಂದರೆ ಸರ್ಕಾರ EPF ನಡಿನಲ್ಲಿ ಕಾಂಟ್ರಿಬ್ಯೂಷನ್ಸನ್ನು ಮಾಡ್ತಾ ಇದೆ ಅಂತ. ಇದು ಏನು ಮಾಡಿದೆ ಅಂದರೆ ಕಾಂಟ್ರಾಕ್ಟ್ ಲೇಬರ್ಸರ್ಗೆ ಅಥವಾ ಇನ್ಫಾರ್ಮಲ್ ಸೆಕ್ಟರ್ಸ್ಗೆ ಒಂದು ಸಪೋರ್ಟನ್ನು ಕೊಡ್ತಾ ಇದೆ ಈ ಒಂದು ಯೋಜನೆ. ಸೊ ಇದೇ ರೀತಿಯಾಗಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲೂ ಸರಿಯಾಗಿ ಫೋಕಸ್ ಮಾಡಬೇಕು, ಕೆಲವೊಂದಿಷ್ಟು ಪಾಲಿಸೀಸ್ಗಳನ್ನು ತರಬೇಕು. ಇದರಿಂದ ನಾವು ಲಾಂಗ್ ಟರ್ಮಲ್ಲಿ ಪ್ರೊಡಕ್ಟಿವಿಟಿಯನ್ನು ಬೂಸ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಇವಾಗ ಇಲ್ಲಿರುವಂಥ ಒಂದು ಐಡಿಯಾ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗಿದೆಯಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ನಾವು ಏನು ಮಾಡಬೇಕಾಗಿದೆ ಅಂತಂದರೆ ಫಾರ್ಮಲೈಸೇಷನನ್ನು ತರಬೇಕು. ಸೊ ಇದರಿಂದ ನಾವು ಸಸ್ಟೈನ್ ಆಗ್ಬೋದು, ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ಸಹ ಚೆನ್ನಾಗಿ ಆಗುತ್ತೆ. ಸೊ ಆರ್ಥಿಕವಾಗಿ ಏನು ವಲಯದಲ್ಲಿ ಬೇಕಾಗಿರುತ್ತೆ ಅದರಲ್ಲೂ ತಯಾರಿಕಾ ಹಂತದಲ್ಲಿ ನಾವು ನೋಡಿದಾಗ, ಅದರಲ್ಲೂ ಚೈನಾವನ್ನು ನಾವು ಕಂಪೇರ್ ಮಾಡಿದಾಗ ಗ್ಲೋಬಲ್ ಲೆವೆಲಲ್ಲಿ ವ್ಯಾಪಾರ ವಲಯದಲ್ಲಿ ಅವರು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಿಂದನೇ ಅಷ್ಟೊಂದು ಪಾಪ್ಯುಲಾರಿಟಿಯನ್ನು ಹೊಂದ್ತಾ ಇದ್ದಾರೆ ಅಂತ ನೀವು ಗಮನ ಹರಿಸ್ಬೋದು. ನಮ್ಮ ಭಾರತದಲ್ಲಿ ಏನಾಗಿದೆ, ಪ್ರೈಮರಿ ಸೆಕ್ಟರಿಂದ ನಾವು ಡೈರೆಕ್ಟಾಗಿ ಸರ್ವಿಸ್ ಸೆಕ್ಟರ್ಗೆ
ಶಿಫ್ಟ್ ಆಗಿದ್ದೀವಿ. ಟರ್ಷರಿ ವಲಯ ಮೇಲೆ ಹೆಚ್ಚು ಫೋಕಸನ್ನು ಮಾಡ್ತಾ ಇದ್ದೀವಿ. ಹೆಚ್ಚು ನಮ್ಮ GDPಗೆ ಕಾಂಟ್ರಿಬ್ಯೂಷನ್ ಬರ್ತಾ ಇರೋದು ಸರ್ವಿಸ್ ಸೆಕ್ಟರಿಂದ. ಸೊ ಇಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಇಂಪಾರ್ಟೆನ್ಸನ್ನು ಕೊಡಬೇಕು. ಈವನ್ ಡೆಮೋಗ್ರಫಿಕ್ ಡಿವಿಡೆಂಡ್ ಕಾನ್ಸೆಪ್ಟನ್ನು ನೋಡಿದಾಗ ಹೆಚ್ಚು ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ನಮ್ಮ ದೇಶದಲ್ಲಿ ಕಂಡುಬರುತ್ತೆ. ಸೊ ಇಲ್ಲಿ ನಾವು ಚಾನಲೈಸ್ ಮಾಡೋದು ಇಂಪಾರ್ಟೆಂಟು. ಹಾಗಾಗಿ ಮ್ಯಾನುಫ್ಯಾಕ್ಚರಿಂಗ್ ಏರಿಯಾ ಏನಿದೆಯಲ್ಲ ಇದರಲ್ಲಿ ನಾವು ಪ್ರೊಡಕ್ಟಿವಿಟಿಯನ್ನು ಎನ್ಶೋರ್ ಮಾಡಲೇಬೇಕು. ಫಾರ್ಮಲೈಸೇಷನ್ ಇಂಪಾರ್ಟೆಂಟು ಅನ್ನುವಂಥದ್ದನ್ನು ಆರ್ಟಿಕಲಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಮೇನ್ಸಲ್ಲಿ ಈಸಿಯಾಗಿ ನಿಮಗೆ ಬೇಕಾಗಿರುವಂಥ ಡೈಮೆನ್ಷನ್ಸನ್ನು ಈ ಆರ್ಟಿಕಲ್ ಮುಖಾಂತರ ಟೇಕ್ ಅವೇ ಪಾಯಿಂಟ್ಸ್ಗಳಾಗಿ ಕವರ್ ಮಾಡುವಂಥದ್ದು. ಇನ್ನು ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ ವೈ ದ ಜಿನಿ ಇಂಡೆಕ್ಸ್ ಈಸ್ ರಾಂಗ್ ಅಬೌಟ್ ಇಂಡಿಯಾ ಅಂತ ಗಮನ ಹರಿಸ್ತಾ ಇದ್ದೀವಿ. ಸೊ ಈ ಒಂದು ಆರ್ಟಿಕಲನ್ನಾಗಿ GS ಪೇಪರ್ 3 ನಡಿನಲ್ಲಿ ಆಗಿರ್ಬೋದು ಅಥವಾ 2 ನಡಿನಲ್ಲಿ ಪವರ್ಟಿ ಇಶ್ಯೂಸ್ ಆಗಿರ್ಬೋದು, GS 2ನಲ್ಲಿ ಇನ್ಇಕ್ವಾಲಿಟೀಸ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡೋದು. ಈ ಒಂದು ರ್ಯಾಂಕಿಂಗ್ನ ಆಧಾರದ ಮೇಲೆ ಈ ಜಿನಿ ರ್ಯಾಂಕ್ ಏನು ಹೇಳುತ್ತೆ ಅಂದರೆ ನಮ್ಮ ಸೊಸೈಟಿನಲ್ಲಿ ಅದರಲ್ಲೂ 25.5% ಅಂದರೆ ಈ ಒಂದು ಸ್ಕೋರ್ ಇದೆ. ಆ್ಯಕ್ಚುಲಿ 25.5 ಸ್ಕೋರ್ನ ಆಧಾರದ ಮೇಲೆ ಮಾಡ್ರೇಟ್ಲಿ ಲೋ ಇರುವಂಥ ಒಂದು ಕಂಡೀಷನನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇನ್ಇಕ್ವಾಲಿಟಿ ಕಮ್ಮಿ ಇದೆ ಅಂತಲೇ ಹೇಳ್ತಾ ಇದ್ದೀವಿ, ಮಾಡರೇಟ್ಲಿ ಇದು ಲೆಸ್ ಇದೆ ಅಂತಲೇ ಹೇಳ್ತಿದ್ದೀವಿ. ಬಟ್ ಈಸ್ ಇಟ್ ಅ ವೇ ಟು ಸೆಲೆಬ್ರೇಟ್ ಆರ್ ರಿಯಲ್ ಇಶ್ಯೂ ಏನಿದೆ, ಮೆಥಡಾಲಜಿನಲ್ಲಿ ಬದಲಾವಣೆ ಆಗ್ತಾಯಿದೆ ಅಂತ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ರ್ಯಾಂಕಿಂಗನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಏನೇನು ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾ ಇದ್ದೀವಿ ನಾವು. ಸೊ ಫಸ್ಟ್ ಜೆಂಡರ್ ರಿಲೇಟೆಡ್ ಇರುವಂಥ ಇಶ್ಯೂಸ್ ಇರುತ್ತೆ, ಜೆಂಡರ್ ಇನ್ಇಕ್ವಾಲಿಟಿಯನ್ನು ಗಮನ ಹರಿಸುವಂಥದ್ದು. ಸೊ ಮತ್ತು ಆರ್ಥಿಕವಾಗಿಯೂ ಸಹ ಎಷ್ಟರ ಮಟ್ಟಿಗೆ ನಾವು ಅಸಮಾನತೆಯನ್ನು ಕಾಣ್ತಾ ಇದ್ದೀವಿ. ಎಕನಾಮಿಕ್ ಕಂಡೀಷನ್ ಆಗಿರ್ಬೋದು, ಹೆಲ್ತ್ ಎಕ್ಸಸ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಇದರೊಂದಿಗೆ ಎಜುಕೇಷನು ಸಹ ಕ್ವಾಲಿಟಿ ವೈಸ್ ಸಿಗುತ್ತಾ ಅಥವಾ ಎಲ್ಲರಿಗೂ ಅಫೋರ್ಡೆಬಲ್ ಇದೆನಾ ಅನ್ನುವಂಥದ್ದನ್ನು ಸಹ ನಾವು ಗಮನ ಹರಿಸುವಂಥದ್ದು. ಇದರೊಂದಿಗೆ ಸೋಷಿಯಲ್ ಇನ್ಇಕ್ವಾಲಿಟೀಸ್ ಅಂತ ಕಾಣ್ತಾ ಇದ್ದೀವಿ. ಇವೆಲ್ಲನೂ ಸಹ ನಾವು ಟ್ರೆಡಿಷ್ನಲ್ ವೇನಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಬಟ್ ಇವಾಗ ಮಾಡರ್ನ್ ಲೆವೆಲಲ್ಲಿ ನಾವು ನೋಡಿದಾಗ ಇಂಪಾರ್ಟೆಂಟ್ಲಿ 2 ಕಂಡೀಷನ್ ಕ್ರಿಯೇಟ್ ಆಗಿದೆ. ಒಂದು ಡಿಜಿಟಲ್ ಡಿವೈಡ್ ಅಂತ ಹೇಳ್ಬೋದು. ಈ ಒಂದು ಡಿಜಿಟಲ್ ಡಿವೈಡು ಬ್ಯಾಂಕಿಂಗ್ ಆಲ್ಮೋಸ್ಟ್ ಸೇಮ್ ಎರಡು. ಸೊ ಬ್ಯಾಂಕಿಂಗ್ ಎಕ್ಸಸ್ ಬೇಕು ಅಂತಂದರೆ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಂತೂ ಅದು ಕಂಪ್ಲೀಟಾಗಿ ಡಿಜಿಟಲೈಸೇಷನ್ ಆಗಿದೆ ಅಲ್ವಾ. ಸೊ ಇವಾಗ ಡಿಜಿಟಲ್ ಕಂಡೀಷನ್ ಮತ್ತು ಬ್ಯಾಂಕಿಂಗ್ ಆಕ್ಸೆಸ್ ಏನಿದೆಯಲ್ಲ ಇದು ಮಾಡರ್ನ್ ಇಶ್ಯೂಸ್. ಇದರ ಮೇಲೆ ನಾವು ಒಂದು ವೆಲ್ತನ್ನು ಅಥವಾ ವೆಲ್ತ್ ಇನ್ಇಕ್ವಾಲಿಟಿಯನ್ನು ಐಡೆಂಟಿಫೈ ಮಾಡಬೇಕು ಅಂತ. ಕೆಲವು ಇಂಪಾರ್ಟೆಂಟ್ ರಿಪೋರ್ಟ್ಗಳು ಹೇಳೋ ಪ್ರಕಾರ ನಮ್ಮ ದೇಶದಲ್ಲಿ ಒಂದು ಬಿಲೇನಿಯರ್ ರಾಜ್ ಅಂತ ನಾವು ಹೇಳಿದಾಗ, ಸೊ ಇಲ್ಲಿ ನೀವು ಗಮನ ಹರಿಸ್ಬೋದು 22.6% ಆಫ್ ನ್ಯಾಷನಲ್ ವೆಲ್ತು ಕೇವಲ 1% ಪಾಪ್ಯುಲೇಷನ್ ಹತ್ರ ಮಾತ್ರ ಇದೆ. 1% ಪಾಪ್ಯುಲೇಷನ್ ಇಷ್ಟೊಂದು ನಮ್ಮ ದೇಶದ ವೆಲ್ತನ್ನು ಹೊಂದಿದ್ದಾರೆ ಅಂತ ರಿಪೋರ್ಟ್ ಹೇಳುತ್ತೆ. ಸೊ ಇನ್ಕಮ್ ಆ್ಯಂಡ್ ವೆಲ್ತ್ ಇನ್ಇಕ್ವಾಲಿಟಿ ಇಂಡಿಯಾದ ಒಂದು ಕಂಡೀಷನ್ ನೋಡಿದಾಗ ಸೊ ಎಷ್ಟರ ಮಟ್ಟಿಗೆ ಇನ್ಇಕ್ವಾಲಿಟಿ ಇದೆ ನೋಡಿ ನೀವು ಇಲ್ಲಿ ಗಮನ ಹರಿಸ್ಬೋದು. ಇದಕ್ಕೆ ಕಾರಣಗಳು ಏನಿರ್ಬೋದು? ಈ ಒಂದು ಕಂಡೀಷನಿಂದಾಗಿ ನಾವು ಎಂಪ್ಲಾಯ್ಮೆಂಟ್ ಕಂಡೀಷನ್ ಮೇಲೂ ಸಹ ಕನೆಕ್ಟ್ ಮಾಡ್ಬೋದು. ಲೋ ಇನ್ಕಮ್ ಕಂಡೀಷನ್ ಇದೆ. ಸೊ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸು ಇವಾಗ ಇನ್ಫಾರ್ಮಲ್ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೀವಿ, ಇನ್ಫಾರ್ಮಲೈಸೇಷನ್ ಆಗ್ತಾ ಇದೆ. ಸೊ ಫಾರ್ಮಲ್ ಇಲ್ಲ ಅಂತಂದಾಗ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗಲ್ಲ ಯಾರು ಎಷ್ಟು ಮಟ್ಟಿಗೆ ವೆಲ್ತನ್ನು ಹೊಂದಿದ್ದಾರೆ, ಹೆಂಗೆ ಮಾಡ್ತಾ ಇದ್ದಾರೆ, ಟ್ರ್ಯಾಕ್ ಮಾಡೋಕ್ಕಾಗಂಗಿಲ್ಲ ಅನ್ನೋದನ್ನು ಗಮನ ಹರಿಸ್ಬೋದು. ಸೊ ಇದೂ ಸಹ ಏನಾಗುತ್ತೆ, ಇನ್ಫಾರ್ಮಲೈಸೇಷನ್ ಹೆಚ್ಚಾಗ್ತಾ ಇರೋದ್ರಿಂದ ಲೋ ಇನ್ಕಮ್ ಲೆವೆಲನ್ನು ಇದು ಕೆಲವು ಜನರಲ್ಲಿ ಕ್ರಿಯೇಟ್ ಮಾಡಿದೆ ಅನ್ನೋದನ್ನು ಗಮನ ಹರಿಸುವಂಥದ್ದು. ಇವಾಗ ವುಮೆನ್ ಇಶ್ಯೂಸ್ ಅಥವಾ ಜೆಂಡರ್ ಇಶ್ಯೂಸನ್ನೇ ನಾವು ನೋಡಿದಾಗ ಮಹಿಳೆಯರ ಒಂದು ಪಾರ್ಟಿಸಿಪೇಷನ್ ಅಥವಾ ವರ್ಕ್ ಫೋರ್ಸನ್ನು ಗಮನ ಹರಿಸಬೇಕಾಗುತ್ತೆ. ಇವಾಗ ಜೆಂಡರ್ ಇಶ್ಯೂಸ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಮಹಿಳೆಯರ ಒಂದು ಪಾರ್ಟಿಸಿಪೇಷನ್, ವುಮೆನ್ ಪಾರ್ಟಿಸಿಪೇಷನ್, ವರ್ಕ್ ಫೋರ್ಸ್ ಪಾರ್ಟಿಸಿಪೇಷನ್ ಅಂತಲೇ ತೊಗೊಂಡ್ರೆ ನಿಯರ್ಲಿ 35.9% ಪಾಪ್ಯುಲೇಷನ್ ಇವತ್ತು ಲೇಬರ್ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದ್ದಾರೆ ಅಥವಾ ವರ್ಕ್ ಫೋರ್ಸಲ್ಲಿ ಪಾರ್ಟಿಸಿಪೇಷನನ್ನು ತೋರಿಸ್ತಾ ಇದ್ದಾರೆ ಅಂತ ಗಮನ ಹರಿಸ್ಬೋದು. ಸೊ ಇದರೊಂದಿಗೆ ಮಹಿಳೆಯರ ವರ್ಕ್ ಫೋರ್ಸ್ ಆಯಿತಾ, ಇವಾಗ ಲೀಡರ್ಶಿಪ್ ಕಂಡೀಷನನ್ನು ಕಾಣ್ತೀವಿ. ಸೊ ಲೀಡರ್ಶಿಪ್ ಕಂಡೀಷನ್ 2024ನಲ್ಲಿ 12.7% ಅಷ್ಟು ಜನ ಇವತ್ತು ಪೊಲಿಟಿಕಲಿ ಆ್ಯಕ್ಟಿವ್ ಇದ್ದಾರೆ ಅಂತ ಗಮನ ಹರಿಸ್ಬೋದು, ಲೀಡರ್ಶಿಪ್ ಪೊಸಿಷನಲ್ಲಿದ್ದಾರೆ ಅಂತ ಹೇಳ್ಬೋದು. ಇನ್ನು 7.5% ಅಷ್ಟು ನಾವು ನೋಡಿದಾಗ ಕೇವಲ ಸ್ಟಾರ್ಟಪ್ಗೆ ಸಂಬಂಧಪಟ್ಟಂತೆ ಮಹಿಳೆಯರ ಒಂದು ಕಾಂಟ್ರಿಬ್ಯೂಷನ್. ಸೊ ಹೇಗೆ ಡೇಟಾ ಇದೆ, ಇವೆಲ್ಲ ಡೇಟಾಗಳನ್ನು ನೀವು ಆನ್ಸರಲ್ಲಿ ಯೂಸ್ ಮಾಡಬೇಕು. ಸೊ ಈ ರೀತಿಯಾಗಿ ಜೆಂಡರ್ ಇನ್ಇಕ್ವಾಲಿಟಿಯನ್ನು ನಾವು ಕಾಣ್ತಾ ಇದ್ದೀವಿ. ಇದರೊಂದಿಗೆ ಟೆಕ್ನಾಲಜಿಯನ್ನು ಗಮನ ಹರಿಸಿದಾಗ, ಈಗ ಟೆಕ್ನಾಲಜಿ ಅಂತಂದಾಗ ಫಸ್ಟ್ ನಾವು ನೋಡಿರೋ ಪ್ರಕಾರ ಬ್ಯಾಂಕಿಂಗ್ ಸಿಸ್ಟಮ್ನಲ್ಲಿ ಆಗ್ತಾ ಇರುವಂಥ ಒಂದು ಬದಲಾವಣೆ ಆಗಿರ್ಬೋದು, ಡಿಜಿಟಲ್ ಡಿವೈಡ್ ಆಗ್ತಾ ಇದೆ. ಡಿಜಿಟಲ್ ಡಿವೈಡ್ ಆಗಲಿಕ್ಕೆ ಸಾಕಷ್ಟು ಕಾರಣಗಳಿರ್ತಾವಲ್ವ. ಸೊ ಏನು ಅವರು ಸೋಷಿಯೋ ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಇರುತ್ತೆ, ಎಕನಾಮಿಕ್ಲಿ ಅವ್ರಿಗೆ ಎಕ್ಸೆಸಿಬಲ್ ಇರುತ್ತೋ ಇಲ್ವೋ, ಸೊ ಇಂಟರ್ನೆಟ್ ಎಲ್ಲ ಸಿಗುತ್ತೋ ಇಲ್ವೋ, ರೂರಲ್ ಮತ್ತು ಅರ್ಬನ್ ಡಿವೈಡನ್ನು ಸಹ ಇದು ಕ್ರಿಯೇಟ್ ಮಾಡುತ್ತೆ. ರೂರಲ್ ಅರ್ಬನ್ ಏರಿಯಾನಲ್ಲಿಯೂ ಸಹ ಡಿಜಿಟಲ್ ಎಕ್ಸೆಸ್ ಇರಲ್ಲ, ಇಂಟರ್ನೆಟ್ ಇಶ್ಯೂಸ್ ಇರುತ್ತೆ, ಇನ್ಫ್ರಾಸ್ಟ್ರಕ್ಚರ್ ವೈಸ್ ಇಶ್ಯೂಸ್ ಇರುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಟೆಕ್ನಾಲಜಿ ಹಂತದಲ್ಲಿ ಒಂದು ನಾವು ಗಮನ ಹರಿಸ್ಬೋದು. ಈವನ್ ಕ್ವಾಲಿಟಿ ಆಫ್ ಎಜುಕೇಷನ್ ಇಂಪಾರ್ಟೆಂಟ್ ಅಲ್ವಾ. ಸೊ ಎಜುಕೇಷನ್ ಸರಿಯಾಗಿದ್ದವರು ಇವತ್ತು ಸರಿಯಾಗಿ ಒಂದು ತಂತ್ರಜ್ಞಾನದ ಬಳಕೆಯನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಎಜುಕೇಷನ್ ಏನೋ ಇದೆ, ಸ್ಕಿಲ್ ಸೆಟ್ ಇಲ್ಲ. ಸೊ ಸ್ಕಿಲ್ ಸೆಟ್ನ ಆಧಾರದ ಮೇಲೆ ಇದೊಂದು ಡಿಜಿಟಲ್ ಡಿವೈಡನ್ನು ಸಹ ಕ್ರಿಯೇಟ್ ಮಾಡ್ತಾ ಇದೆ ಅಂತ. ಪ್ರೆಸೆಂಟ್ ಕಂಡೀಷನಲ್ಲಿ ಮಾಡರ್ನ್ ಇಶ್ಯೂಸ್ ಏನಿದೆ, ಬ್ಯಾಂಕಿಂಗ್, ಡಿಜಿಟಲ್ ಇಶ್ಯೂಸು, ಸೊ ಇವುಗಳನ್ನು ಅಡ್ರೆಸ್ ಮಾಡ್ತಾ ಇಲ್ಲಿ ಕೋರ್ ಇನ್ಫಾರ್ಮೇಷನ್ ಆಗಿ ಗಮನ ಹರಿಸ್ತಾ ಇದ್ದಾರೆ. ಸೊ ಇವಾಗ ಲೋವರ್ ಇನ್ಕಮ್ ಡೆಮೋಗ್ರಫಿ ಅಂದರೆ ಲೋವರ್ ಇನ್ಕಮ್ ಇರ್ತಕ್ಕಂಥ
ಪಾಪ್ಯುಲೇಷನ್ ಮೇಲೆ ಹೆಚ್ಚು ಇದು ಇಂಪ್ಯಾಕ್ಟನ್ನು ಮಾಡ್ತಾ ಇದೆ. ಪ್ರೆಸೆಂಟ್ ಕಂಡೀಷನಲ್ಲಿ ಈ ಟೆಕ್ನಾಲಜಿ ಹಾಗೂ ಬ್ಯಾಂಕಿಂಗ್ ಏನಿದೆಯಲ್ಲ, ಸೊ ಇದು ಲೋವರ್ ಇನ್ಕಮ್ ಇರುವಂಥ ಒಂದು ಕಂಡೀಷನ್ ನಡಿನಲ್ಲಿ ಅಸಮಾನತೆಯನ್ನು ತರ್ತಾ ಇದೆ. ಸೊ ಇದನ್ನು ಅಡ್ರೆಸ್ ಮಾಡಬೇಕು ಅನ್ನುವಂಥದ್ದಲ್ಲಿ ನಾವು ಗಮನ ಹರಿಸ್ಬೋದು. ಕೆಲವೊಂದಿಷ್ಟು ಇನ್ಇಕ್ವಾಲಿಟೀಸ್ ಮೇಲೆ ಇವರು ಹೇಳೋ ಪ್ರಕಾರ ಇವಾಗ ನಾವು ಇನ್ಇಕ್ವಾಲಿಟೀಸನ್ನು ಕೇವಲ ವೆಲ್ತ್ನ ಆಧಾರದ ಮೇಲೆ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಸಾಲ ತೊಗೊಂಡ್ರು ಸಹಿತ ಇವತ್ತು ಕಾರ್ ತೊಗೊಂಡಿರುವಂಥ ಕಂಡೀಷನ್ ಇದೆ. ಸೊ ಆ್ಯನ್ಯುವಲ್ ಇನ್ಕಮ್ ಕೇವಲ ಒಂದು 3 ಲ್ಯಾಕ್ ಇತ್ತಂದರೆ 30 ಲ್ಯಾಕ್ ತನೂ ಎವ್ರೇಜ್ ಕಾಸ್ಟ್ ಆಗುವಂಥ ಒಂದು ಲಕ್ಸುರಿ ಕಾರ್ ಅಂತ ತೊಗೊಂಡು ಅರ್ಬನ್ ಏರಿಯಾದಲ್ಲಿ ಬದುಕ್ತಕ್ಕಂಥ ಜನರಿದ್ದಾರೆ. ಸೊ ನೀವು ಹೆಂಗೆ ಐಡೆಂಟಿಫೈ ಮಾಡ್ತೀರಿ? ಸೊ ಪ್ರೆಸೆಂಟ್ ಕಂಡೀಷನಲ್ಲಿ ಡೈಮೆನ್ಷನ್ಸ್ಗಳನ್ನು ನಾವು ಎನ್ಹ್ಯಾನ್ಸ್ ಮಾಡಬೇಕು ಅಂತ. ಎಸ್, ಅಸಮಾನತೆಯಲ್ಲಿ ಸ್ವಲ್ಪ ಇಂಪ್ರೂವೈಸ್ ಆಗಿದೆ, ಮಾಡರೇಟ್ ಕಂಡೀಷನಲ್ಲಿದೆ, ಬಟ್ ನಾವು ಹೇಗೆ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಸ್ಟ್ಯಾಟಿಸ್ಟಿಕ್ಸ್ನ ಸಪೋರ್ಟ್ ಮಾಡುವಂಥ ಕಂಡೀಷನ್ಸ್ಗಳೇನಿದ್ದಾವೆ, ಭಾರತದಲ್ಲಿರುವಂಥ ಕಂಡೀಷನ್ ಯಾವ ರೀತಿಯಾಗಿದೆ, ಈ ಒಂದು ಕನ್ಸಂಪ್ಷನ್ ಪ್ಯಾಟರ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಏನು ಕನ್ಸ್ಯೂಮ್ ಮಾಡ್ತೀವಿ ಅದರ ಆಧಾರದ ಮೇಲೂ ಸಹ ಒಂದು ಇನ್ಇಕ್ವಾಲಿಟಿಯನ್ನು ಎನ್ಶೋರ್ ಮಾಡ್ಬೋದು, ಅಥವಾ ಸಂಪತ್ತು ಡಿಸ್ಟ್ರಿಬ್ಯೂಷನ್ ಯಾವ ರೀತಿಯಾಗಿದೆ ಅಂತ ಗಮನ ಹರಿಸುವಂಥದ್ದು. ಸೊ ಪ್ರೆಸೆಂಟ್ ಕಂಡೀಷನಲ್ಲಿ ಸೊ ಮಹಿಳೆಯರ ಇಶ್ಯೂ ಅಂದರೆ ಜೆಂಡರ್ ಇನ್ಇಕ್ವಾಲಿಟಿ ಹೇಗಿದೆ, ಸೊ ಅವ್ರಿಗೆ ಏನೇನು ರಿಸೋರ್ಸಸ್ಗಳು ಅವೈಲೇಬಲ್ ಇದೆ, ಒಂದು ಚೈಲ್ಡ್ ಆಗಿದ್ದಾಗ ಏನೇನು ಪ್ರಾಬ್ಲಮ್ಸ್ಗಳಿರುತ್ತೆ, ಸೊ ಇನ್ಹೆರಿಟೆನ್ಸ್ಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸ್ಗಳಿರುತ್ತೆ, ಅವರ ಎಜುಕೇಷನ್ ಪ್ರಾಬ್ಲಮ್ಸ್ ಇರುತ್ತೆ, ಆರೋಗ್ಯವಾಗಿರುವಂಥ ಕಂಡೀಷನ್ಸ್ಗೂ ಸಪೋರ್ಟ್ ಮಾಡಬೇಕಾಗುತ್ತೆ. ಸೊ ಸ್ಟಾರ್ಟಪ್ಗಳಾಗಿರ್ಬೋದು, ಅವರ ಒಂದು ಎಕೋಸಿಸ್ಟಮ್ ಹೆಂಗಿದೆ, ಅವರು ಯಾವ್ಯಾವ ಸೆಕ್ಟರ್ಸಲ್ಲಿ ಎಷ್ಟರ ಮಟ್ಟಿಗೆ ಅವ್ರು ಮುಂದೆ ಆಗ್ತಾ ಇದ್ದಾರೆ ಅನ್ನುವಂಥ ಎಲ್ಲ ಡೈಮೆನ್ಷನ್ಸನ್ನು ನಾವು ಇಲ್ಲಿ ಕವರ್ ಮಾಡಬೇಕು. ಸೊ ಜನರಲಿ ಈ ಒಂದು ಆರ್ಟಿಕಲ್ ನಮಗೆ ಮೇನ್ಸಲ್ಲಿ ಬರೆಯುವಾಗ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿದೆಯಲ್ಲ, ಅವರು ಯಾವ ರೀತಿ ಸ್ಟ್ರಕ್ಚರ್ ಮಾಡಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಸೊ ಇಷ್ಟು ಪಾಯಿಂಟನ್ನು ಈ ಒಂದು ಆರ್ಟಿಕಲ್ನ ಕೋರ್ ಇನ್ಫಾರ್ಮೇಷನ್ ಆಗಿ ನಾವು ಕನೆಕ್ಟ್ ಮಾಡುವಂಥದ್ದು. ಇನ್ನು ಮುಂದಿನ ಆರ್ಟಿಕಲ್ ಕಡೆ ಗಮನ ಹರಿಸೋದಾದರೆ ಫ್ರೀ ಬಸ್ ಸ್ಕೀಮ್ಸ್ ಹೆಲ್ಪ್ ಬಟ್ ರೂರಲ್ ಇಂಡಿಯಾ ಪೇಸ್ ಮೋರ್ ಟು ಟ್ರಾವೆಲ್ ಅಂತ ಕಾಣ್ಬೋದು. ಇದನ್ನು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಫ್ರೀ ಬಸ್ ಸ್ಕೀಮ್ ಅಂತಂದಾಗ ಕರ್ನಾಟಕದಲ್ಲಿಯೂ ಸಹ ಗ್ಯಾರಂಟಿ ಯೋಜನೆ ನಡಿನಲ್ಲಿ ಮಹಿಳೆಯರಿಗೆ ಫ್ರೀಯಾಗಿ ಬಸ್ಸಲ್ಲಿ ಮೂವ್ಮೆಂಟ್ ಆಗಲಿಕ್ಕೆ ಅಲೋ ಮಾಡ್ತಾ ಇದ್ದಾರೆ. ಇದು ನಿಮ್ಗೆ ಗೊತ್ತಿದೆ. ಸೊ ಬೇರೆ ಬೇರೆ ಸ್ಟೇಟ್ಸ್ಗಳಲ್ಲೂ ಸಹ ಈ ರೀತಿಯಾದಂತಹ ಸಬ್ಸಿಡೈಸ್ಡ್ ಲೆವೆಲಲ್ಲಿ ಅವ್ರಿಗೆ ಫ್ರೀ ಟ್ರಾನ್ಸ್ಪೋರ್ಟ್ ಸಪೋರ್ಟನ್ನು ಕೊಡ್ತಾ ಇದ್ದಾರೆ ಅಂತ. ಇಲ್ಲಿ ಪರ್ಟಿಕ್ಯುಲರ್ಲಿ ವರ್ಲ್ಡ್ ಬ್ಯಾಂಕ್ನ ಒಂದು ರಿಪೋರ್ಟ್ ಎಂಫಸಿಸ್ ಮಾಡೋ ಪ್ರಕಾರ ನೀವು ಇಲ್ಲಿ ಗಮನ ಹರಿಸ್ಬೋದು. ಭಾರತದಲ್ಲಿ ವರ್ಲ್ಡ್ ಬ್ಯಾಂಕ್ ಹೇಳ್ತಾ ಇದೆ, ಸೊ ಇವರ ಒಂದು ರಿಪೋರ್ಟ್ ಅದು ಪವರ್ಟಿಗೆ ಸಂಬಂಧಪಟ್ಟಂಥ ರಿಪೋರ್ಟ್ ಆಗಿದೆ. ಸೊ ಇಲ್ಲಿ 171 ಮಿಲಿಯನ್ ಜನ ಪವರ್ಟಿಯಿಂದ ಹೊರಗೆ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವರ ಒಂದು ಎಸ್ಟಿಮೇಷನ್ ಪ್ರಕಾರ ಪ್ರತಿದಿನದಂತೆ $2.15 ಪರ್ ಡೇ ಇಷ್ಟು ಏನು ದುಡಿತಾ ಇದ್ದರೆ ಸೊ ಇವಾಗ ಪವರ್ಟಿಯಿಂದ ಹೊರಗೆ ಬಂದಿದ್ದಾರೆ ಅಂತ ಕಾಣ್ತಿದ್ದೀವಿ. ಸೊ ಇಲ್ಲಿ ಒಂದು ರಿಪೋರ್ಟು 2011-12 ಒಂದು ಕಂಡೀಷನ್ ನೋಡಿದಾಗ ಇಲ್ಲಿ 16.2% ಇರುವಂಥದ್ದು, 2022 ಹಾಗೂ 23 ಒಂದು ಕಂಡೀಷನ್ ನೋಡಿದಾಗ 12.3%ಗೆ ಬಂದಿದೆ. ಕ್ಯಾನ್ ಯು ಸಿ ರಿಡಕ್ಷನ್ ಆಗಿದೆ ಅಂತ. 16.2 ಇರೋದಂಥದ್ದು 12.3% ತನಕ ರೆಡ್ಯೂಸ್ ಆಗಿದೆ ಅಂತ. ಸೊ ಇದರೊಂದಿಗೆ ಇದು ಸಪೋರ್ಟಿಂಗ್ ಫ್ಯಾಕ್ಟರ್. ಓಕೆ, ಇದರೊಂದಿಗೆ ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರನ್ನು ಸಹ ನಾವು ಕಾಣ್ಬೋದು. ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಸರ್ವೆ ಅಂತ ಹೇಳ್ತಾ ಇದೆ. ಸೊ ಈ ಒಂದು ಸರ್ವೆ ನಡಿನಲ್ಲಿ ಅರ್ಬನ್ ಏರಿಯಾಗೆ ಸಂಬಂಧಪಟ್ಟಂತೆ ಹಾಗೂ ರೂರಲ್ ಏರಿಯಾಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಅರ್ಬನ್ ಏರಿಯಾನಲ್ಲಿ ಸರಿಸುಮಾರು 6,996 ಹಾಗೂ ರೂರಲ್ ಏರಿಯಾ ನಡಿನಲ್ಲಿ ನಿಯರ್ಲಿ 4,122 ಈ ಥರ ಡೇಟಾ ಇದೆ. ಸೊ ಇಲ್ಲಿ ಇದರ ಆಧಾರದ ಮೇಲೆ ಅಂದರೆ ಒಂದು ಸರ್ವೆ ಹೇಳುತ್ತೆ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ನ ಆಧಾರದ ಮೇಲೆ ನಾವಿಲ್ಲಿ ಬಡತನ ಅಥವಾ ಪವರ್ಟಿ ಏನಿದೆ ಅಂತ ಐಡೆಂಟಿಫೈ ಮಾಡ್ತಾ ಇದ್ದೀವಿ ಅಂತ. ಸೊ ಇಲ್ಲಿ 2 ಕೆಟಗರೈಸೇಷನನ್ನು ಆರ್ಟಿಕಲಲ್ಲಿ ಗಮನ ಹರಿಸುವಂಥದ್ದು. ಸೊ ಒಂದು ನಿಮಿಷ, ಈ ಆರ್ಟಿಕಲಲ್ಲಿ ನಿಮಗೆ ಏನು ಕೊಟ್ಟಿದ್ದಾರೆ ಅಂದರೆ ಸ್ಟೇಟ್ ವೈಸ್ ಯಾವ ರೀತಿಯಾಗಿ ಒಂದು ಡೇಟಾ ಇದೆ, ಅದರಲ್ಲೂ ರೂರಲ್ ಮತ್ತು ಅರ್ಬನ್ ಏರಿಯಾ ನಡಿನಲ್ಲಿ ಚಾರ್ಟ್ 1 ಅಂತ ಗಮನ ಹರಿಸೋದಾದರೆ ಮಹಿಳೆಯರಿಗೆ ಇವಾಗ ಫ್ರೀಯಾಗಿ ರೈಡ್ ಅಲೋ ಮಾಡ್ತಾ ಇದ್ದಾರಲ್ಲ ಅದು ಎನ್ಹ್ಯಾನ್ಸ್ ಆಗಿದೆ ಅಂತ ಕಾಣ್ಬೋದು. ಸೊ ಡಾರ್ಕ್ ಕಲರೇಷನು ರೂರಲ್ ಬಗ್ಗೆ ಹೇಳುತ್ತೆ, ಲೈಟ್ ಕಲರೇಷನು ಅರ್ಬನ್ ಬಗ್ಗೆ ಹೇಳುತ್ತೆ. ನೀವು ಇಲ್ಲಿ ಸ್ಟೇಟ್ ವೈಸ್ ನೋಡಿದಾಗ ತಮಿಳ್ನಾಡನ್ನು ತೆಗೆದುಕೊಂಡಾಗ ರೂರಲಲ್ಲಿ ಕಂಪೇರ್ ಮಾಡಿದಾಗ ಫ್ರೀ ಆಗಿರುವಂಥ ಒಂದು ಕಂಡೀಷನನ್ನು ಎನ್ಹ್ಯಾನ್ಸ್ ಮಾಡಿದ್ದಾರೆ. ಅರ್ಬನ್ ಏರಿಯಾನಲ್ಲೂ ಸಹ ಎನ್ಹ್ಯಾನ್ಸ್ ಮಾಡಿರುವಂಥ ಒಂದು ಗ್ರಾಫನ್ನು ನಾವು ಕಾಣ್ತಾ ಇದ್ದೀವಿ. ಈವನ್ ಕರ್ನಾಟಕದಲ್ಲಿ ನೋಡಿದಾಗ ಸೊ 2 ಕಡೆಯೂ ಸಹ ಆಲ್ಮೋಸ್ಟ್ ಇನ್ಕ್ರೀಸ್ ಮಾಡಿದೆ, ರೂರಲ್ ಮತ್ತು ಅರ್ಬನ್ ಏರಿಯಾನಲ್ಲಿ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಕ್ಲಿಯರಾಗಿ ಸಿಕ್ತು. ಸೊ ಎನ್ಹ್ಯಾನ್ಸ್ ಏನೋ ಮಾಡಿದ್ದಾರೆ, ಬಟ್ ಎಷ್ಟರ ಮಟ್ಟಿಗೆ ನಾವು ಬಸ್ ಟ್ರಾವೆಲ್ ಸ್ಕೀಮ್ಗೆ ಸಂಬಂಧಪಟ್ಟಂತೆ ಎಕ್ಸ್ಪೆಂಡಿಚರನ್ನು ಮಾಡ್ತಾ ಇದ್ದೀವಿ, ಬಸ್ ರಿಲೇಟೆಡ್ ಇರುವಂಥ ಎಕ್ಸ್ಪೆಂಡಿಚರ್ ಅದಕ್ಕೆ ಬೇಕಾಗಿರುವಂಥ ಫೆಸಿಲಿಟೀಸನ್ನು ಎಷ್ಟರ ಮಟ್ಟಿಗೆ ಕೊಡ್ತಾ ಇದ್ದೀವಿ ಅನ್ನೋದೇ ಇಲ್ಲಿ ಕ್ವಶನ್ ಮಾರ್ಕ್. ಸೊ ಫ್ರೀ ಅವೈಲಬಿಲಿಟಿ ಏನೋ ಇದೆ ಆಯಿತಾ, ನಮ್ಮ ಫಸ್ಟ್ ಏನು ಕ್ಲಾರಿಟಿ ಸಿಕ್ತು, ಎಸ್ ಬಸ್ ಫ್ರೀ ಇರೋವಂಥ ಒಂದು ಕಂಡೀಷನನ್ನು ಇನ್ಕ್ರೀಸ್ ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ಲ ಸ್ಟೇಟ್ಸ್ ನಡಿನಲ್ಲೂ, ಅಂದರೆ ಯಾರ್ಯಾರು ಸ್ಕೀಮ್ಸ್ ಅಲೋ ಮಾಡಿದ್ದಾರೆ ಇಲ್ಲೆಲ್ಲ ಮಾಡಿದ್ದಾರೆ ಅಂತ. ಬಟ್ ಎಕ್ಸ್ಪೆಂಡಿಚರ್ ಅಂತ ಬಂದಾಗ ನೀವು ಇಲ್ಲಿ ಗಮನ ಹರಿಸ್ಬೋದು, ಎಕ್ಸ್ಪೆಂಡಿಚರ್ ನೆಗೆಟಿವ್ ಟ್ರೆಂಡ್ ಇದೆ ಅಂತ ಗಮನ ಹರಿಸ್ಬೋದು. ಇಲ್ಲಿ ಅರ್ಬನ್ ಏರಿಯಾದಲ್ಲಿ ಬ್ಲೂ ಇದೆ, ರೆಡ್ ಕಲರ್ ಅಂತ ತೊಗೊಂಡಾಗ ರೂರಲ್ ಏರಿಯಾದಲ್ಲಿದೆ. ಸೊ ರೂರಲ್ ಏರಿಯಾದಲ್ಲಿ ಆಲ್ಮೋಸ್ಟ್ ಕಡಿಮೆ ಇದೆ. ಈಗ ಅರ್ಬನ್ ಏರಿಯಾದಲ್ಲಿ ಓಕೆ, ಒಂದು ಲೆವೆಲ್ಗೆ ಕಂಪ್ಯಾರಿಸನ್ ಮಾಡಿದಾಗ ಕರ್ನಾಟಕದಲ್ಲಿ ಓಕೆ ಅಂತ ಹೇಳ್ಬೋದು. ಸೊ ಬಟ್ ಇಲ್ಲಿ ಎಕ್ಸ್ಪೆಂಡಿಚರ್ ಕಡಿಮೆ ಇರೋದನ್ನು ಕಾಣ್ತದೆ. ಈವನ್ ಇಟ್ ಇಸ್ ಅರ್ಬನ್ ಆಗಿರ್ಬೋದು ರೂರಲ್ ಆಗಿರ್ಬೋದು ಕಡಿಮೆ, ಬಟ್ ಅದರಲ್ಲೂ
ರೂರಲ್ ಏರಿಯಾದಲ್ಲಿ ಭಾಳ ಕಮ್ಮಿ ಇದೆ ಅಂತ ನಾವು ಗ್ರಾಫ್ನ ಮುಖಾಂತರ ಕನ್ಕ್ಲೂಷನ್ ತೆಗೆದುಕೊಳ್ಬೋದು. ಸೊ ಈವನ್ ನಾನ್ ಅಗ್ರಿಕಲ್ಚರ್ ವರ್ಕ್ಫೋರ್ಸ್ಗಳ ಒಂದು ಪಾರ್ಟಿಸಿಪೇಷನ್ ರೇಟನ್ನು ನೋಡಿದಾಗ ಸೊ ಅವ್ರಿಗೆ ಎಷ್ಟು ಮಟ್ಟಿಗೆ ಟ್ರಾನ್ಸ್ಪೋರ್ಟೇಷನನ್ನು ಯೂಸ್ ಮಾಡ್ಕೋತಾರೆ ಅಂತ ಗಮನ ಹರಿಸುವಂಥದ್ದಾಗಿ ಇಲ್ಲಿ ಕಾಣ್ಬೋದು. ಅಂದರೆ ನಾನ್ ಅಗ್ರಿಕಲ್ಚರ್ ವರ್ಕ್ಫೋರ್ಸ್ ಏನಿರ್ತಾರಲ್ಲ ಅವ್ರಿಗೆ ಟ್ರಾವೆಲೆನ್ಸ್ ಅಥವಾ ಟ್ರಾನ್ಸ್ಪೋರ್ಟ್ನ ಸಪೋರ್ಟ್ ಇಂಪಾರ್ಟೆಂಟು ಅಂತ ಗಮನ ಹರಿಸ್ಬೋದು. ಸೊ ಈ ಹಿನ್ನೆಲೆಯಲ್ಲಿ ನಾವು ಇಶ್ಯೂಸ್ ಅಂತ ಏನಿದೆ ಅಂತ ಕ್ಲಿಯರ್ ಆಯ್ತಲ್ವಾ. ಇವಾಗ ಸೊಲ್ಯೂಷನ್ ಓರಿಯೆಂಟೆಡ್ ಏನಿದೆ ಅಂತ ನೋಡೋಣ. ಸೊಲ್ಯೂಷನ್ ಹೆಂಗೆ ಕೊಡಬೇಕು? ಸೊಲ್ಯೂಷನ್ ಅಂದಾಗ ಫಸ್ಟ್ ನಾವು ಇನ್ಫ್ರಾಸ್ಟ್ರಕ್ಚರಲ್ಲಿ ಬದಲಾವಣೆಯನ್ನು ಮಾಡಬೇಕು. ಸೊ ಅಗೇನ್ ಸರ್ಕಾರದ ಒಂದು ಪಾಲಿಸಿನೇ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾವು ಪರ್ಟಿಕ್ಯುಲರ್ಲಿ ಬಸ್ಗೆ ಸಂಬಂಧಪಟ್ಟಂತೆ ಫೇರ್ ಇನ್ಕ್ರೀಸ್ ಆಗಿರೋದನ್ನು ಕಾಣ್ತಾ ಇದ್ದೀವಿ ರೂರಲ್ ಏರಿಯಾನಲ್ಲಿ. ಇವಾಗ ಈ ರೂರಲ್ ಮತ್ತು ಅರ್ಬನ್ಗೂ ಏನು ಇಶ್ಯೂ ಇದೆ ಅಂತಂದರೆ, ಅರ್ಬನ್ ಅಂತ ಬಂದಾಗ ಡಿಫ್ರೆಂಟ್ ಮೋಡ್ಸ್ ಇರುತ್ತೆ ನಿಮಗೆ. ಇವಾಗ ಒಂದು ಒಳ್ಳೆ ಬಸ್ ಸಿಗಲಿಲ್ಲ ಅಂತಂದರೆ ಮೆಟ್ರೋನೇ ಹೋಗ್ತೀರಿ, ಆಟೋನೇ ಹೋಗ್ತೀರಿ, ಅಥವಾ ನಿಮ್ಮದೇ ಒಂದು ಓನ್ ವೆಹಿಕಲ್ ಇರುತ್ತೆ, ಪರ್ಸ್ನಲ್ ವೆಹಿಕಲ್ಸ್ ಇರುತ್ತೆ. ಸೊ ಯಾರಾದರಿಂದ ಡ್ರಾಪ್ ತೊಗೊತೀರಿ, ಅಂದರೆ ಫೆಸಿಲಿಟೀಸ್ ತುಂಬ ಇರುತ್ತೆ. ಅದೇ ನಿಮಗೆ ರೂರಲ್ ಏರಿಯಾ ಅಂತ ಬಂದಾಗ ಹೆಚ್ಚು ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಡಿಪೆಂಡ್ ಆಗಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಫೇರೂ ಸಹ ಜಾಸ್ತಿ ಆಗುತ್ತೆ, ಅಂದರೆ ಆಪ್ಷನ್ಸ್ಗಳು ಲಿಮಿಟೇಷನ್ ಆಗುತ್ತೆ ಅಂತ ನಾವಿಲ್ಲಿ ಗಮನಿಸ್ಬೋದು. ಇದು ಸಹ ಒಂದು ಇಂಪಾರ್ಟೆಂಟ್ ಕಂಟೆಕ್ಸ್ಟ್. ಸೊ ರೂರಲ್ ಏರಿಯಾನಲ್ಲಿ ಯಾಕೆ ಕಡಿಮೆ ಆಗುತ್ತೆ ಟ್ರಾನ್ಸ್ಪೋರ್ಟೇಷನ್ ಅಂತಂದರೆ ಬಿಕಾಸ್ ಆಫ್ ಡಿಫ್ರೆಂಟ್ ಮೋಡ್ ಇರೋದಿಲ್ಲ, ಅವೈಲಬಿಲಿಟಿ ಇರೋದಿಲ್ಲ ಡಿಫ್ರೆಂಟ್ ಮೋಡಲ್ಲಿ ಅಂತ. ಸೊ ಇನ್ಫ್ರಾಸ್ಟ್ರಕ್ಚರ್ ವೈಸ್ ನಾವಿಲ್ಲಿ ಫೋಕಸ್ ಮಾಡಬೇಕು. ಇನ್ಫ್ರಾಸ್ಟ್ರಕ್ಚರ್ ವೈಸ್ ಅಂತಂದಾಗ ಇವಾಗ ಬಸ್ಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನಾವು ಎಂಜಿನ್ ಬೇಸ್ಡ್ ಬಸ್ ಅಂತ ನೋಡ್ತೀವಿ. ಸೊ ಇದನ್ನು ನಾವು ಏನು ಮಾಡಬೇಕು, ಎಲೆಕ್ಟ್ರಿಕ್ ಬಸ್ಗೆ ಶಿಫ್ಟ್ ಮಾಡಬೇಕು ಅಂತ ಆ ಥರ ಅವ್ರು ಎಂಫೋಸಿಸ್ ಮಾಡುವಂಥ ಸೊಲ್ಯೂಷನ್ ಅಂದರೆ ಎಲೆಕ್ಟ್ರಿಕ್ ಬಸ್ಸಸ್ಗಳನ್ನು ನಾವು ಹೆಚ್ಚು ಪ್ರಿಫರ್ ಮಾಡಬೇಕು. ಸೊ ಇದರಿಂದ ನಮ್ಮೊಂದು ಕಾಸ್ಟ್ ರಿಡಕ್ಷನ್ ಆಗುತ್ತೆ ಅಲ್ವಾ. ಸೊ ಎನ್ವಿರಾನ್ಮೆಂಟಲ್ಲೂ ಸಹ ನಾವು ಒಳ್ಳೆಯ ಒಂದು ಕಾಂಟ್ರಿಬ್ಯೂಷನ್ ಮಾಡ್ಬೋದು, ಎಮಿಷನ್ಸನ್ನು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ. ಕಾಸ್ಟ್ ವೈಸು ಎನ್ವಿರಾನ್ಮೆಂಟಲ್ ಒಂದು ಕಂಟೆಕ್ಸ್ಟನ್ನು ನೋಡಿದಾಗ ಎಲೆಕ್ಟ್ರಿಕ್ ಬಸ್ಸಸ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಕಾಣ್ಬೋದು. ಸೊ ಅಗೇನ್ ಇದು ಒಂಥರ ಲಾಂಗ್ ಟರ್ಮ್ ಅಪ್ರೋಚೇ ಇರುತ್ತೆ. ಓಕೆ, ಇಮಿಡಿಯೇಟ್ ಇರಲ್ಲ, ಲಾಂಗ್ ಟರ್ಮ್ ಅಪ್ರೋಚೇ ಇರುತ್ತೆ. ಸೊಲ್ಯೂಷನ್ ಹಾಗೆ ಇರ್ತವೆ. ಇವಾಗ ಬಸ್ಸಸ್ಗಳ ಒಂದು ಎಲೆಕ್ಟ್ರಿಕ್ ಕಂಡೀಷನನ್ನು ನಾವು ತರುವಂಥದ್ದಾಗಲಿ ಮತ್ತು ಬಸ್ಗಳ ಸಪ್ಲೈ ಇನ್ಕ್ರೀಸ್ ಮಾಡಬೇಕು ಅಂತ. ಸೊ ಇವಾಗ ನಾವು ಸ್ಕೀಮನ್ನು ಎನ್ಹಾನ್ಸ್ ಮಾಡಿದ್ವಿ, ಫ್ರೀ ಅಂತ ಮಾಡ್ತಾ ಇದ್ವಿ. ಅದಕ್ಕೆ ಬೇಕಾಗುವಂಥ ಒಂದು ರಿಸೋರ್ಸಸ್ಗಳಿದ್ದಾವೆ, ನಂಬರ್ ಆಫ್ ಬಸ್ ಇದೆಯಾ ಅಷ್ಟು, ಆ ನಂಬರ್ ಆಫ್ ಬಸ್ಸನ್ನು ಸಹ ಎನ್ಶೋರ್ ಮಾಡಬೇಕು ಅಂತ, ಬಸ್ಗಳ ಒಂದು ಸಪ್ಲೈ ಇನ್ಕ್ರೀಸ್ ಮಾಡಬೇಕು ಅಂತ. ಸೊ ಮೋಡ್ ಏನಿದೆಯಲ್ಲ ಮೋಡನ್ನು ಬದಲಾವಣೆ ಮಾಡಬೇಕು, ಎಂಜಿನ್ ಮೋಡಿಂದ ಎಲೆಕ್ಟ್ರಿಕ್ ಮೋಡು ಹಾಗೂ ಬಸ್ ಸಪ್ಲೈಯನ್ನು ಇನ್ಕ್ರೀಸ್ ಮಾಡುವಂಥದ್ದಾಗಲಿ ಮತ್ತು ಕ್ವಾಲಿಟಿ ವೈಸ್ ಇಂಪ್ರೂವ್ ಮಾಡಬೇಕು ಅನ್ನುವಂಥದ್ದು. ಕ್ವಾಲಿಟಿ ವೈಸ್ ಬಸ್ ಅಂತಂದಾಗ ಸರಿಯಾಗಿದು ಅಫೋರ್ಡೆಬಲ್ ಇರಬೇಕು, ಎಲ್ಲರಿಗೂ ಎಕ್ಸೆಸಿಬಲ್ ಇರುವಂಥ ಕಂಡೀಷನ್ನು, ಕನ್ವೀನಿಯನ್ಸ್ ಆಗಿರಬೇಕು. ಸೊ ಇಲ್ಲಿ ಕ್ವಾಲಿಟಿಯನ್ನು ಎನ್ಹಾನ್ಸ್ ಮಾಡಬೇಕು ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ಸೊ ಈ ರೀತಿಯಾಗಿ ನಾವು ಪಬ್ಲಿಕ್ ಎಕ್ಸ್ಪೆಂಡಿಚರ್ನ ಮಾಡುವಾಗ ಇಲ್ಲಿ ಪರ್ಟಿಕ್ಯುಲರ್ಲಿ ಟ್ರಾನ್ಸ್ಪೋರ್ಟೇಷನ್ಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಏನು ಅರ್ಥ ಮಾಡ್ಕೋಬೋದು ಅಂತಂದರೆ ಬ್ಯಾಲೆನ್ಸ್ಡ್ ಅಪ್ರೋಚು. ಯಾವ ವಿಷಯದಲ್ಲಿ ಬ್ಯಾಲೆನ್ಸ್ಡ್ ಅಪ್ರೋಚ್ ಅಂದರೆ ಇವಾಗ ಸರ್ಕಾರದ ಒಂದು ಯೋಜನೆ ಇದೆ. ಸೊ ಇಲ್ಲಿ ಸ್ಕೀಮ್ಸ್ ಏನೋ ತರ್ತಾ ಇದ್ದಾರೆ. ಸ್ಕೀಮ್ಸ್ ತಂದಿರೋ ಪ್ರಕಾರ ಅದು ಫುಲ್ಫಿಲ್ ಆಗಲಿಕ್ಕೆ ಕಂಡೀಷನ್ ಕ್ರಿಯೇಟ್ ಆಗಿದೆನಾ, ಸರಿಯಾಗಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಕಂಡೀಷನ್ ಇದೆನಾ, ಸೊ ಸಪ್ಲೈ ಇದೆನಾ, ಇದರ ಒಂದು ಕ್ವಶನ್ ಆಧಾರದ ಮೇಲೆ ಕೋರ್ ಐಡಿಯಾನ ಈ ಆರ್ಟಿಕಲ್ ಮುಖಾಂತರ ನಾವು ಗಮನ ಹರಿಸ್ಬೋದು. ಸೊ ಇವತ್ತು ಡಿಸ್ಕಸ್ ಮಾಡುವಂಥ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮಗೆ ಏನೇ ಕನ್ಸರ್ನ್ ಇದ್ರೂ ಸಹ ನನಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ, ಇವತ್ತು ಕೇಳಿರುವಂಥ ಪ್ರಶ್ನೆ ಯಾವ ರೀತಿಯಾಗಿದೆ, ಹ್ಯೂಮನ್ ಟ್ರಾಫಿಕಿಂಗ್ಗೆ ಸಂಬಂಧಪಟ್ಟಂತೆ ಸಂವಿಧಾನದಲ್ಲಿ 2 ಇಂಪಾರ್ಟೆಂಟ್ ಆರ್ಟಿಕಲ್ ಇದ್ದಾವೆ. ಯಾವ ಆರ್ಟಿಕಲ್ಲು ಅದ್ರ ಬಗ್ಗೆ ನಿಮ್ಗೆ ಏನು ಗೊತ್ತಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.